ಆತ್ಮೀಯ ಸಹಕಾರ ಬಂಧುಗಳೇ, ಈ ಸಂಘವು 1956ರಲ್ಲಿ ತ್ರಿಪುರಾ ಸೇವಾ ಸಹಕಾರ ಸಂಘ ಎಂದು ನಾಮಾಂಕಿತಗೊಂಡಿದ್ದು, ಅಂದಿನ ಸ್ಥಾಪಕ ಅಧ್ಯಕ್ಷರಾದ ಮಂದಿನಕೆರೆ ಶ್ರೀ ಬೈರೇಗೌಡರು ಇವರ ಅಧ್ಯಕ್ಷತೆಯಲ್ಲಿ ನಡೆದುಕೊಂಡು ಬಂದಿದ್ದು, ನಂತರ 1995ರಲ್ಲಿ ಸರ್ಕಾರದ ಆದೇಶದಂತೆ ತ್ರಿಪುರಾ ವ್ಯವಸಾಯ ಸಹಕಾರ ಬ್ಯಾಂಕ್ ಗುತ್ತಿ ಎಂದು ಹೆಸರಿನಲ್ಲಿ ವ್ಯವಹಾರವನ್ನು ಮಾಡಿಕೊಂಡು ಬರುತ್ತಿದ್ದು, ನಂತರ 2008ರಲ್ಲಿ ಪ್ರೊಫೆಸರ್ ವೈದ್ಯನಾಥನ್ ವರದಿ ಜಾರಿಯಾದ ನಂತರ ಉಪನಿಯಮಗಳ ತಿದ್ದುಪಡಿ ಪ್ರಕಾರ ತ್ರಿಪುರಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಗುತ್ತಿ ಮೂಡಿಗೆರೆ ತಾಲೂಕು ಎಂದು ಹೆಸರಿನಲ್ಲಿ ವ್ಯವಹಾರ ನಡೆಸಿಕೊಂಡು ಬರುತ್ತಿದೆ. ಸದರಿ ಸಂಘವು ಗುತ್ತಿಹಳ್ಳಿ, ಹೆಸಗೋಡು, ಹಳ್ಳಿಬೈಲು, ಕೋಗಿಲೆ, ಕೊಟ್ರಕೆರೆ, ಮೂಡ್ರಹಳ್ಳಿ, ಪಟ್ಟದೂರು, ಔಸನ, ತ್ರಿಪುರ, ಜಾರ್ಗಲ್, ಬಕ್ಕಿ, ಹ್ಯಾರಗುಡ್ಡೆ ಈ ಗ್ರಾಮಗಳ ಕಾರ್ಯವ್ಯಾಪ್ತಿಯನ್ನು ಹೊಂದಿರುತ್ತದೆ. ಸಂಘವು ಈ ಹಿಂದೆ ಅಂದರೆ 1956ರಲ್ಲಿ ಯಾವುದೇ ಸ್ವತಃ ಕಟ್ಟಡವನ್ನು ಹೊಂದಿರದೆ 1999ರಲ್ಲಿ ಸಂಘದ ಸ್ವತಃ ಖರ್ಚಿನ ಗೋದಾಮು ಮತ್ತು ಕಚೇರಿಯ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಟಿ.ಎನ್. ಚಂಕೇಶಗೌಡ ಮತ್ತು ಆಡಳಿತ ಮಂಡಳಿಯ ನಿರ್ದೇಶಕರುಗಳನ್ನು ಮತ್ತು ಸಂಘದ ವ್ಯವಸ್ಥಾಪಕರಾದ ದಿವಂಗತ ಶ್ರೀ ಜಿ.ಬಿ. ಪುಟ್ಟೇಗೌಡರನ್ನು ಈ ಸಮಯದಲ್ಲಿ ಸ್ಮರಿಸಿಕೊಳ್ಳಬೇಕಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ದಿನೇ ದಿನೇ ಸಂಘದ ವ್ಯವಹಾರಗಳು ಜಾಸ್ತಿಯಾಗುತ್ತಿದ್ದು, ಕಚೇರಿಯ ನಿರ್ವಹಣೆಗೆ ಕಟ್ಟಡದ ಸ್ಥಳಾವಕಾಶದ ಮತ್ತು ಗೋದಾಮಿನ ಕೊರತೆಯನ್ನು ಮನಗಂಡು ಸುಮಾರು 1 ಕೋಟಿ ವೆಚ್ಚದಲ್ಲಿ ಹೊಸ ಗೋದಾಮು ಮತ್ತು ಕಚೇರಿ ಕಟ್ಟಡವನ್ನು ನಿರ್ಮಿಸಿದ್ದು, ಈ ಕಟ್ಟಡಕ್ಕೆ ತಗುಲುವ ವೆಚ್ಚವನ್ನು NSC ಯೋಜನೆಯಡಿ 22.5 ಲಕ್ಷ ಸಾಲ, ರಾಜ್ಯ ಅಪೆಕ್ಸ್ ಬ್ಯಾಂಕ್ ಸಹಾಯಧನ 3 ಲಕ್ಷ, ಶ್ರೀಮತಿ ನಯನ ಮೋಟಮ್ಮ ಶಾಸಕರ ಅನುದಾನದಿಂದ 3 ಲಕ್ಷ, ಸದಸ್ಯರುಗಳಿಂದ ಷೇರು ಡಿವಿಡೆಂಟ್ 21,82,000, ಸದಸ್ಯರುಗಳಿಂದ ದೇಣಿಗೆ 18,40,000, ಸಿಬ್ಬಂದಿಯವರಿಂದ ದೇಣಿಗೆ 1,15,000 ಉಳಿದದ್ದು ಕಟ್ಟಡ ನಿಧಿಯಿಂದ ಮತ್ತು ಸಂಘದ ಸುಧಾ ಬಂಡವಾಳದಿಂದ ಸಂಘದ ಕಟ್ಟಡವನ್ನು ನಿರ್ಮಿಸಲಾಯಿತು. ಇದರಿಂದ ರೈತ ಸದಸ್ಯರುಗಳಿಗೆ ಸರಿಯಾದ ಸಮಯಕ್ಕೆ ಗೊಬ್ಬರ ಹಾಗೂ ಇತರೆ ಅಗತ್ಯತೆಗಳನ್ನು ಪೂರೈಸಲು ಅನುಕೂಲವಾಗಿರುತ್ತದೆ. ಈ ಸಮಯದಲ್ಲಿ ತಮ್ಮ ಸಂಘದ ಪರವಾಗಿ ದಾನಿಗಳನ್ನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಸಂಘ ಹಾಗೂ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು, ಇಂದಿನ ಅಧ್ಯಕ್ಷರುಗಳು, ನಿರ್ದೇಶಕರುಗಳು, ಸದಸ್ಯರುಗಳು, ಸಿಬ್ಬಂದಿ ವರ್ಗದವರ ಶ್ರಮ, ಪ್ರಾಮಾಣಿಕತೆಗೆ ಸೇವೆ ಕಾರಣವಾಗಿರುತ್ತದೆ. ಹಾಗೂ ಸಂಘದ ಪ್ರಗತಿಗೆ ಸಹಕರಿಸಿದ ಸಹಕಾರಿ ಇಲಾಖೆಯ ಅಧಿಕಾರಿಗಳು, ಜಿಲ್ಲಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಕಾರ್ಯಕಾರಿಣಿ ಮಂಡಳಿಯ ಸದಸ್ಯರುಗಳು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರುಗಳು ಹಾಗೂ ಸಿಬ್ಬಂದಿಗಳಿಗೂ, ನಬಾರ್ಡ್ ಅಧಿಕಾರಿಗಳಿಗೂ, ಆಡಿಟ್ ಹಾಗೂ ಇತರ ಇಲಾಖೆಯ ಅಧಿಕಾರಿಗಳಿಗೂ, ಸಂಘ ಸಂಸ್ಥೆಗಳಿಗೂ, ಸಮಯಕ್ಕೆ ಸರಿಯಾಗಿ ಸುಸಜ್ಜಿತವಾಗಿ ಕಟ್ಟಡ ನಿರ್ಮಿಸಿಕೊಟ್ಟ ಇಂಜಿನಿಯರ್ ನಿರಂಜನ್ MU ಮೂಡಿಗೆರೆ ಇವರಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಹಾಗೂ ಈ ಹಿಂದೆ ಕಷ್ಟದ ಕಾಲದಲ್ಲಿ ಹಿಂದಿನ ಅಧ್ಯಕ್ಷರುಗಳು, ಸದಸ್ಯರುಗಳು ಇಂಥ ಮಳೆ ಮತ್ತು ಇಂಥ ಹಿಂದೆ ಉಳಿದಂಥ ಊರನ್ನ ಈ ಉನ್ನತ ಮಟ್ಟಿಗೆ ತಂದಂತಹ ಪ್ರತಿಯೊಬ್ಬರಿಗೂ, ಯಾಕೆ ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ತುಂಬ ಜನ ಹಿಂದಿನವರು ನಮಗೆ ಹೇಳ್ಕೊಟ್ಟ ಹಾಗೆ ಈ ಸೊಸೈಟಿ ಸೂಪರ್ ಸೀಡ್ ಆದಂಥ ಪರಿಸ್ಥಿತಿಯಲ್ಲಿ ಹಲವಾರು ಗಣ್ಯರು ಇದಕ್ಕೆ ಕೈ ಜೋಡಿಸಿ ಈ ಸೊಸೈಟಿಯನ್ನು ಈ ತನಕ ಉಳಿಸ್ಕೊಂಡು ಬಂದಿದ್ದಾರೆ ಅಂತ ಎಲ್ಲರೂ ನಮಗೆ ಹೇಳಿದಂಥದ್ದು ನಮಗೆ ತಿಳಿದ ಅವರಿಗೂ ಸಹ ಯಾರ್ಯಾರು ಇದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ.
ಮೂಡಿಗೆರೆ ತಾಲೂಕಿನ ಗುತ್ತಿ ಗ್ರಾಮದಲ್ಲಿ ತ್ರಿಪುರ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಅವಧೂತ ವಿನಯ್ ಗುರೂಜಿ ಉದ್ಘಾಟಿಸಿದರು. ಜನರಿಗೆ ಶಿರಬಾಗಿ ನಮಸ್ಕರಿಸಿ ಮಾತು ಆರಂಭಿಸಿದ ವಿನಯ್ ಗುರೂಜಿ, ಸಂಬಂಧಗಳ ಬೆಲೆ ಮೂಡಿಗೆರೆ ಜನರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ನಿಮಗೆ ನಮಸ್ಕರಿಸಿದೆ ಎಂದರು. ಸಿದ್ಧಾರ್ಥ ಹೆಗಡೆ, ಡಿವಿ ಚಂದ್ರೇಗೌಡರು, ಪೂರ್ಣಚಂದ್ರ ತೇಜಸ್ವಿ ಅಂತ ಮಹಾನ್ ನಾಯಕರನ್ನ ಕೊಟ್ಟಂತ ಊರು ಮೂಡಿಗೆರೆ. ಅಲ್ಲದೆ ದೇವಾನುದೇವತೆಗಳು, ಕಾಲ ಭೈರವ ನೆಲೆಸಿರುವ ಊರು ನಿಮ್ಮದು ಅಂತ ಹೇಳೋದಕ್ಕೆ ಹೆಮ್ಮೆಯಾಗತ್ತೆ ಎಂದರು. ನಿಮ್ಮ ಗ್ರಾಮದಲ್ಲಿ ನಿರ್ಮಿಸಿರುವ ನೂತನ ಸೊಸೈಟಿ ನೋಡಿ ತುಂಬಾ ಸಂತೋಷವಾಗ್ತಾ ಇದೆ. ಇದೇ ಸಹಕಾರ ಸಂಸ್ಥೆ ಕಟ್ಟೋದು ಸುಲಭದ ಮಾತಲ್ಲ, ಅದನ್ನ ಮುನ್ನಡೆಸಿಕೊಂಡು ಹೋಗೋದು ದೊಡ್ಡ ಸವಾಲು. ಇಂಥ ಸವಾಲನ್ನ ಸಂಘಟಿತರಾಗಿ ಎದುರಿಸಿ ದಾನಿಗಳ ಸಹಕಾರದಿಂದ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿದ್ದರಿಂದ ಸಂಸ್ಥೆ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಅಂತ ಶುಭ ಹಾರೈಸಿದರು. ಓಂ ಸತ್ಯಬ್ರಹ್ಮಾಯ ವಿದ್ಮಹೆ ಅಹಿಂಸಾ ಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯ. ಇಲ್ಲಿ ಗುರುಗಳಾಗಂತೂ ನಾನು ಬರಲಿಲ್ಲ, ನನಗೆ ಆ ಐಡೆಂಟಿಟಿಯು ಇಷ್ಟ ಅಲ್ಲ. ನಾನು ಸ್ವಲ್ಪ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಅದನ್ನು ನಂಬೋನು ಅಲ್ವಾ. ಎಲ್ಲರೂ ನನ್ನನ್ನು ಗೌರವಿಸಿದರೆ ನಾನು ಎಲ್ಲರನ್ನು ಗೌರವಿಸ್ತಾ ಇದ್ದೀನಿ. ಇದೆರಡೇ ಪ್ರಪಂಚದಲ್ಲಿ ಕೊನೆ ತನಕ ಉಳ್ಕೊಳ್ಳೋದು ಅಲ್ವಾ. ಒಬ್ರನ್ನೊಬ್ಬರು ಗೌರವಿಸ್ಲಿಕ್ಕೆ, ಪ್ರೀತಿಯಿಂದ ಮಾತಾಡಲಿಕ್ಕೆ ಆ ಮನೇಲಿ ಹುಟ್ಟಬೇಕು ಅಂತೇನಿಲ್ಲ. ಒಳಗಡೆ ಸ್ವಲ್ಪ ಸತ್ಯ ಇದ್ದರೆ ಸಾಕು ಅಂತ. ನನಗೆ ನಾಟಕ ಎಲ್ಲ ಮಾಡಲಿಕ್ಕೆ ಬರಲ್ಲ, ಅಭ್ಯಾಸ ಇಲ್ಲ ಅಲ್ವಾ. ಈ ಶಾಸ್ತ್ರದಲ್ಲಿ ಮೊನ್ನೆೊಬ್ಬರು ಸ್ವಾಮೀಜಿ ಕೇಳಿದರು, ಯಾವ ವ್ರತ ಮಾಡ್ತೀರಿ ನೀವು ಅಂತ. ನಾನೇನು ಭಾರಿ ದೊಡ್ಡ ವ್ರತಗಳು ಮಾಡಲ್ಲ, ಸತ್ಯವ್ರತ ಮಾಡ್ತೀನಿ. ಯಾಕೆ ನಾವು ಈ ಊರು ಎಷ್ಟು ಪವಿತ್ರ ಅಂದರೆ ಉಜ್ಜಯಿನಿ ಅಂತ ಹೇಳ್ಬೋದು ಇದನ್ನು. ದಕ್ಷಿಣ ನಾವೆಲ್ಲ ಕಾಲಭೈರವನ್ನು ನೋಡ್ಲಿಕ್ಕೆ ಅಲ್ಲೆಲ್ಲೂ ಹೋಗಬೇಕು. ನಿಮ್ಮ ಭಾಗ್ಯ ಏನಂದರೆ ನಿಮ್ಮನ್ನೆಲ್ಲ ನೋಡಲಿಕ್ಕೆ ಕಾಲಭೈರವ ಇಲ್ಲೇ ಬಂದಿದ್ದಾನೆ ಅಂತ. ಹಾಗಾಗಿ ಎಲ್ಲ ಗಟ್ಟುಮುಟ್ಟಾಗಿದ್ದೀರಿ. ಯಾಕೆ ಯಮನ ಡಿಪಾರ್ಟ್ಮೆಂಟ್ ಹೆಡ್ಡೇ ನಿಮ್ಮ ಇಲ್ಲೇ ಇದೆ. ಯಮನಿಗೆ ಯಮ ಒಬ್ಬ ಇದ್ದಾನೆ, ಯಾರಂದರೆ ಮಹಾಕಾಲ, ಕಾಲಭೈರವ ಅಂತ. ಕಾಲವನ್ನು ಹಿಡಿದಿಟ್ಟವನಂತೆ. ಮತ್ತೀಗ ತುಂಬ ಭಾಷಣ ಮಾಡೋ ಟೈಮೂ ಅಲ್ಲ. ಯಾಕೆ ನಿಮ್ಮ ಒಳಗೆ ಒಂದು ಕಾಲ ಬಡಿತಾ ಇದೆ, ಹಶ್ವಾಗ್ತಿದೆ ಅಣ್ಣ, ಹಶ್ವಾಗ್ತಿದೆ ಅಲ್ಲರಾಮ್. ಹಾಗಾಗಿ ನೀವು ಹೇಳ್ಬೋದು, ಶುಗರ್ ಪೇಷಂಟ್ ಹೇಳಲಿಕ್ಕಿಲ್ಲ ಹಿಂದುಗಡೆ ಅಲ್ಲ. ಸದಾಶಿವಣ್ಣ ಹೋಮ್ ಸ್ಟೈಲಿ ಇಡ್ಲಿ ಚೆನ್ನಾಗಿತ್ತು ಬೆಳಗ್ಗೆ ಅನ್ಕೊಳ್ತೀವಿ. ಖುಷಿ ವಿಚಾರ ಏನಂದರೆ ಇಲ್ಲಿ ಪ್ರೋಗ್ರಾಮ್ ಬರಲಿಕ್ಕೆ ಕಾರಣ ಇಷ್ಟೇ. ನಮ್ಮ ಅತೀತು ಸಂದರ್ಶ, ನಮ್ಮ ಗಜೇಂದ್ರ ಇವರ ಯೂತ್ ಪಡೆ ಎಲ್ಲ ನನ್ನನ್ನು ಎಳ್ಕೊಂಬಂತು. ನಮ್ಮ ಮನು ಮತ್ತು ಅವನ ಭಾವ ಎಲ್ಲ ಇನ್ಫ್ಲೂಯೆನ್ಸ್ ಬೇರೆ ಇತ್ತು. ಒಂದು ಕಡೆಯಿಂದ ನಯನಂದು ಫೋನ್ ಇತ್ತು. ಮತ್ತು ನಿಮ್ಮ ಅಧ್ಯಕ್ಷರನ್ನು ನೋಡಿದರೆ ಯಾರು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಮನಸ್ಸಲ್ಲಿ ಮೋಸವೇ ಇಲ್ಲ. ಅವ್ರ ಹೆಸರು ಮರ್ತೇ ನಾನು. ಕರೆಕ್ಟಾಗಿ ಚನ್ನಕೇಶವನ್ ಅಲ್ವಾ. ಒಳಗಿಂದ ನೋಡಿ ಅವ್ರು ಮಾತಾಡ್ತಾ ಯಾರು ಬಾಯ್ಪಾಠ ಹೊಡೆದು ಮಾತಾಡೋದೊಂದಿದೆ, ಅದು ಡ್ರಾಮಾ. ನಮ್ಮ ಸಿಟಿಗಳಲ್ಲಿ ಉಂಟು. ಕಾಫಿ ಆಯ್ತಾ ಕೇಳೋದು, ಕಾಫಿ ಕುಡಿಸೋ ಪ್ರಶ್ನೆ ಇಲ್ಲ. ನಿಮ್ಮ ಮೂಡಿಗೆರೆಯಲ್ಲಿ ಊಟ ಆಯ್ತಾ ಕೇಳಲ್ಲ, ಬೆಣ್ಣೆ ಕಡುಬು ಮಟನ್ ಸಾಂಬಾರು ಹಾಕಿ ಕಳಿಸೋದು ಅಂತ ಹಬ್ಬಕ್ಕೆ ಬಂದು ಅಲ್ವಾ. ನಿಮ್ಮಲ್ಲಿ ನಾನು ನೋಡಿದ್ದೊಂದು ವಿಶೇಷ ಗುಣ ಅಂದರೆ ಇಲ್ಲಿ, ಯಾಕಂದರೆ ನನಗೆ ವಸಂತಕ್ಕನ ಮನೆ, ನಮ್ಮ ಪೂರ್ಣಕ್ಕನ ಮನೆ, DBC ಅವರ ಮನೆ, ಮತ್ತು ನಮ್ಮ ಶಿವಣ್ಣನ ಅಣ್ಣನ ಮನೆ, ಹೂವಿನಕ್ಲು ಜಯಶ್ರೀ ಅಮ್ಮನ ಮನೆ ಎಲ್ಲ ಹತ್ತಿರದ ಪರಿಚಯ. ನಿಮ್ಮೂರಲ್ಲಿ ನಿಮ್ಮ ಜನಕ್ಕೆ ಮೋಸ ಮಾಡಲಿಕ್ಕೆ ಬರಲ್ಲ, ಸುಳ್ಳು ಹೇಳಕ್ಕೆ ಬರಲ್ಲ. ಇದು ನಾನು ಅಬ್ಸರ್ವ್ ಮಾಡಿ ಈ ನಮಸ್ಕಾರ ಮಾಡಿದ್ದು ಅದಕ್ಕೆ. ನಿಮ್ಮ ಒಳಗೇನಿದೆ ನಾಲಿಗೆಯಲ್ಲೂ ಅದೇ ಇರುತ್ತೆ. ಈ ಡ್ರಾಮಾ ಇರಲ್ಲ, ಸ್ಕ್ರಿಪ್ಟ್ ಇಟ್ಕೊಂಡು ಆ್ಯಕ್ಟ್ ಮಾಡ್ತಾರಲ್ಲ ಅದಿಲ್ಲ. ಮತ್ತು ಇವರೆಲ್ಲ ಶಾಲ್ ಹಾಕಿದ್ರು, ನಾನು ಸ್ವಲ್ಪ ದೂರ. ಖುಷಿ ಆಯ್ತು. ನಾ ಬಂದಾಗ ಹುಡುಗರಿಗೆ ಹೇಳಿದೆ, ಏಜ್ ಎಷ್ಟು ಕೇಳಿದೆ ಇಬ್ಬರದ್ದು. ನಾವು ಎಷ್ಟು ದಿನ ಬದುಕಿದ್ವಿ ಮುಖ್ಯ ಅಲ್ಲ ಅಲ್ವಾ. ABC ಅನ್ನೋ ಕಂಪನಿ ಕೊಟ್ಟಿದೆ ನಿಮ್ಮ ಊರಿನ ಕೊಡುಗೆ. DB ಚಂದ್ರೇಗೌಡರನ್ನು ಕೊಟ್ಟಿದೆ ನಿಮ್ಮೂರು ಅಲ್ವಾ. ನಮ್ಮ ಪೂರ್ಣಚಂದ್ರ ತೇಜಸ್ವಿಯನ್ನು ಇದೇ ಊರು ಅಂದ್ಕೊಳ್ತೀವಿ, ನಿಮ್ಮೂರು ಕೊಟ್ಟಿದೆ.
ಮೋಸ ಇಲ್ಲದೆ ಇಲ್ಲಿ ಲೈನಲ್ಲೆಲ್ಲ ಇದ್ದಾರೆ. ಈಗಷ್ಟೇ ನಮ್ಮ ಹೆಸರು ಮರ್ತೋಯ್ತು, ಗೋಪಾಲಣ್ಣ, ಲೋಕಪ್ಪಣ್ಣ. ಅವರು ಈ ಏಜಲ್ಲಿ ಯಾರು ಸಾಯಿಲಿ ನಮಗೆ ಎಂತಕ್ಕಪ್ಪ, ಇನ್ನೇನು ರಿಟೈರ್ಡಲ್ಲಿರುವ ಅಂತ ಅವ್ರ ಭಾಷಣ ನಾನು ಕೇಳ್ತಾ ಇದ್ದೆ. ವಿಪರೀತ ಕಾಳಜಿ ಇತ್ತು ಜನಗಳ ಬಗ್ಗೆ. ಮತ್ತು ನಮ್ಮ DRM ಅಮ್ಮ ತೇಜಸ್ವಿ, ಹೆಸರಿಗೆ ತಕ್ಕಾಗಿ ನಾನು ಅವರನ್ನು ಒಂದು 2-3 ವರ್ಷದ ಹಿಂದೆ ನೋಡಿದ್ದೆ ಕೊಪ್ಪದಲ್ಲಿ, ನಾರ್ವೆಯಲ್ಲ. ಹಾಗಾಗಿ ಯಾರೊಳಗೆ ಶುದ್ಧ ಇದೆ ಅವರನ್ನು ದೇವರು ಪ್ರೀತಿಸ್ತಾರೆ. ನಿಮ್ಮ ಮೂಡಿಗೆರೆಯಲ್ಲಿ ನೋಡಿ, ಸುಬ್ರಹ್ಮಣ್ಯದ ಮೂಲ ಇರೋದು ಇಲ್ಲೇ, ಗೋಣಿಬೀಡು ಆದಿಶೇಷ, ಕಾಲಭೈರವ ಇಲ್ಲೇ, ದೇವಿರಮ್ಮ ಇಲ್ಲೇ ಅಂದ್ಕೊಳ್ತೀನಿ. ದೇವಿರಮ್ಮನ ಟೆಂಪಲ್ ಇರಬೇಕಿಲ್ಲ. ದೇವರು ನಮ್ಮನ್ನು ಪ್ರೀತಿಸುವಾಗ ಆಗಬೇಕು ಅಲ್ವಾ? ನಾವು ಜನರು ನಮ್ಮ ಮನಸ್ಸು ಶುಭ್ರ ಆಗ್ತಾ 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 ಭಗವಂತ ನಮ್ಮನ್ನು ಪ್ರೀತಿಸ್ತಾನೆ. ಈ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗೋದು ನಿಮ್ಮ ಊರ ಮೇಲೆ, ಅದನ್ನು ಲಾಜಿಕಲಿ ನೋಡಿದರೆ ನಿಮ್ಮಲ್ಲಿ ಧರ್ಮ ಇದೆ ಅಂತ ಅರ್ಥ ಅಷ್ಟೆ. ಮತ್ತು ಇಲ್ಲಿರೋ ಎಲ್ಲ ಹೆಣ್ಣುಮಕ್ಕಳಲ್ಲೂ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇದೆ. ಈಗಷ್ಟೇ ಅದನ್ನು ಅವರ ಹೆಸರು ಮರ್ತೋಯ್ತು, ಲೋಕಪ್ಪಣ್ಣ ಈಗಷ್ಟೇ ಹೇಳಿದರು, ಹೆಣ್ಣು ಮಕ್ಕಳೆಲ್ಲ ಸಂಘಟಿತರಾಗಬೇಕು ಅಂತ. ಈ ಸ್ವಸಹಾಯ ಸಂಘ ಇದೆಯಲ್ಲ, ಅದರ ಹೆಸರೇ ಇದೆ ನೋಡಿ, ಸಹಾಯ ಸಂಘ ಅಂತ. ಎಲ್ಲ ಸಹಕಾರ ಸಂಘ, ಎಲ್ಲರೂ ಒಟ್ಟಿಗೆ ಸೇರಿ. ಹಿಂದೆ ಧರ್ಮೇಗೌಡರಿದ್ದ ಕಾಲದಲ್ಲಿ ನಮ್ಮೂರ ಹತ್ರ ಒಂದು 4-5 ಸೊಸೈಟಿಗಳನ್ನು ನಾವು ಮಾಡಿಸಿದ್ವಿ. 10 ಲಕ್ಷ ಫಂಡ್ ಹಾಕಿದರು ಧರ್ಮಣ್ಣ. ತುಂಬ ಇವತ್ತು ಚೆನ್ನಾಗಿ ನಡೀತಾ ಇದೆ. ತರೀಕೆರೆಯಲ್ಲೊಂದು ಸೊಸೈಟಿ ನಾನು ಓಪನ್ ಮಾಡಿದ್ದೆ. ನೀವು ಯಾರ್ಯಾರು ಹೋದರೆ ಅಲ್ಲಿ ನೋಡ್ಕೊಂಡು ಬರ್ಬೋದು. ಯಾಕಂದರೆ ಸೊಸೈಟಿ ಬರೀ DCC ಬ್ಯಾಂಕ್ ಎಲೆಕ್ಷನ್ನಿಗೆ ಮೆಂಬರ್ಶಿಪ್ ಆಗಬಾರ್ದು. ನಾನು ಯಾವಾಗಲೂ ಹೇಳ್ತೀನಿ, ನಿಜ ಹೇಳಿದ್ವಿ. ಒಂದು ಅಲ್ಲಿಂದ ಏನು ಮಾಡೋಕ್ಕಾಗತ್ತೆ ನೋಡಿ, 10 ದೇವಸ್ಥಾನ ಇದ್ದೇನಾಗುತ್ತೋ ಗೊತ್ತಿಲ್ಲ. ಒಂದು ಒಳ್ಳೆ ಸೊಸೈಟಿ ಇದ್ದರೆ ಊರು ಉದ್ಧಾರ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಆ ಸೊಸೈಟಿಲಿ ಮಾಲ್ ಮಾಡಿದ್ದಾರೆ, ಅಡಿಕೆ ಮಂಡಿ ಮಾಡಿದ್ದಾರೆ. ಅಲ್ಲಿ ಲಾಭದ ಅಂಶದಲ್ಲಿ ಅಲ್ಲಿ ಅಧ್ಯಕ್ಷರಿಗೆ ಆ ಸೊಸೈಟಿಯಿಂದನೇ ಒಂದು ಕಾರಿದೆ ತರೀಕೆರೆ ಹತ್ರ ನಾನು. ಸೊ ಅದನ್ನು ಮಾಡೆಲ್ ಆಗಿಟ್ಕೊಳ್ಳಿ. ನಾನು ಒಳಗೆ ಬಂದ ತಕ್ಷಣ ಶಾಕ್ ಆಯಿತು. ಒಳಗೆ ನಾನು ನುಗ್ಗಿದ ತಕ್ಷಣ ನಾನು ಯಾವುದೋ ಬೆಂಗಳೂರು ಕಾರ್ಪೊರೇಟ್ ಆಫೀಸಿಗೆ ಬಂದೆ. ಶಿವಣ್ಣ ಹೇಳಿದ್ರು ಇದು ಏನಲ್ಲ, ಅವ್ನು ಬಣಕಲ್ಲಲ್ಲಿ ಇನ್ನೊಂದಿಷ್ಟು ಮಾಡಿದ್ದಾರೆ, ಅದು ಇನ್ನೂ ಚೆನ್ನಾಗಿದೆ. ಹಾಗಾಗಿ ಯಾಕಂದರೆ ಯೂತ್ಸ್ ಎಲ್ಲ ಸೇರಿದರೆ ಏನಾಗುತ್ತೆ, ಹೊಸ ಆಲೋಚನೆ, ಹೊಸ ಚಿಗುರು, ಕಾಫಿಯನ್ನು ಚೆಂದ ಕಾಣಲಿಕ್ಕೆ ಆ ಹೊಸ ಚಿಗುರು ಕಾರಣ ಆಗ್ತದೆ. ಈ ಹೊಸ ಆಲೋಚನೆಗಳು ಮಕ್ಕಳಲ್ಲಿ ಬರಬೇಕು, ಇಂಥ ಸಂಸ್ಥೆಗಳಾಗಬೇಕು. ಹೆಣ್ಮಕ್ಳು ಸೇರಿಸ್ಕೊಳ್ಬೇಕು. ಯಾಕೆ ದುಡ್ಡು ಧರ್ಮ ಏನಾದ್ರು ಉಳಿದಿದ್ರೆ ಮನೆಯಲ್ಲಿ ಸ್ವಲ್ಪ ದುಡ್ಡು ಧರ್ಮ ಸ್ವಲ್ಪ ಮಟ್ಟಿಗೆ ಸಂಸ್ಕಾರ ಇದ್ದರೆ, ಸಿಟಿಯವರನ್ನು ಹೇಳುತ್ತಿಲ್ಲ, ಈ ಮಲೆನಾಡು ಮೂಡಿಗೆರೆ ಈ ಬದಿ ಹೆಣ್ಮಕ್ಕಳಿಂದ ನಮ್ಮ ದೇಶದಲ್ಲಿ ಇನ್ನು ತಕ್ಕ ಮಟ್ಟಿಗೆ ಧರ್ಮ ಉಳಿದಿರೋದು ನೋಡಿ. ಈ ಏರಿಯಾದಲ್ಲೆಲ್ಲ ವೃದ್ಧಾಶ್ರಮಗಳು ಕಮ್ಮಿ. ನಾನು ಈ ಬದಿ ನಾನು ಗಮನಿಸಿದ್ದು, ವಯಸ್ಸಾದವರಿಗೆ ತುಂಬ ಬೆಲೆ ಕೊಡ್ತೀರಿ. ಅವ್ರದ್ದೇ ಒಂದು ಚೇರ್ ಇರುತ್ತೆ, ಅವರಿಗೆ ಒಂದು ಕೂತ್ಕೊಳ್ಳೋ ಜಾಗ ಇರುತ್ತೆ. ಅವರು ಬಡವರು ಶ್ರೀಮಂತರು ದುಡ್ಡಿಂದ ಅಳಿಯಲ್ಲ. ಈ ಇಲ್ಲೆಲ್ಲ ಮನೆಗಳಿಗೆ ಹೋದಾಗ ವಯಸ್ಸಾದವರಿಗೆ ಅಣ್ಣ ಅಂತೇನೋ ಕರೀತಾನೆ. ಸೊ ನಿಮ್ಮ ಹತ್ರ ಕಲ್ತಿದ್ದೆ ತುಂಬ ಇದೆ. ನಾನು ಯಾವಾಗಲೂ ಹೇಳೋದು, ಇಡೀ ಯೂನಿವರ್ಸ್ ನನಗೆ ಯೂನಿವರ್ಸಿಟಿ, ನನ್ನನ್ನು ಗುರುಗಳು ಮಾಡಬೇಡಿ ಅಂತ. ಏನಾದ್ರು ಒಳ್ಳೆ ಕೆಲಸ ಇದ್ದರೆ ನೀವೆಲ್ಲ ಇಷ್ಟು ಕೆಲಸ ಮಾಡ್ತಾ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನು ದೊಡ್ಡ ವಿಚಾರ ಏನಲ್ಲ ಅಲ್ವಾ? ನೀವು ತಿಳ್ಕೊಂಡ್ರಿ ನಾನು ಬಂದು ಅವರಿಗಷ್ಟೇ ಅಧ್ಯಕ್ಷರು ಪವರ್ ಕೊಡಬೇಕು ಅಂತ. ಪವರೆಲ್ಲ ನಿಮ್ಮ ಹತ್ರವೇ ಇದೆ. ಆದರೂ ಒಂದು ಮಾತು ಹೇಳ್ತೀನಿ, ಮುಖ್ಯಮಂತ್ರಿ ಅವ್ರ ಹತ್ರನೂ ಮತ್ತು ಇದಕ್ಕೆ ಸಂಬಂಧಪಟ್ಟ ಯಾರ್ಯಾರು ಇದ್ದಾರೆ ತಕ್ಕ ಮಟ್ಟಿಗೆ ನನಗೆ ಪರಿಚಯ ಇದ್ದವ್ರು ಅಂದ್ಕೊಳ್ತೀನಿ. ಸೊ ಅದಕ್ಕೆ ಫಂಡ್ ವ್ಯವಸ್ಥೆ ಬೇಕಾದಾಗ ಅದನ್ನು ವ್ಯವಸ್ಥೆ ನನ್ನ ಕೈಯಲ್ಲಿ ಎಷ್ಟು ಮಾಡಲಿಕ್ಕಾಗುತ್ತೆ. ಯಾಕಂದರೆ ಸುಮ್ಮನೆ ಇಲ್ಲಿ ಬಂದು ಖಾಲಿ ಪಲಾವ್ ಥರ ಕತೆ ಹೇಳೋದ್ರೆ ನನಗೂ ಪ್ರಯೋಜನ ಇಲ್ಲ, ನಿಮಗೂ ಪ್ರಯೋಜನ ಇಲ್ಲ. ಜಗತ್ತು ಬದಲಾಗಬೇಕಾದ್ರೆ ಪ್ರತಿಯೊಬ್ಬನೂ ಜವಾಬ್ದಾರಿ ಆಗಬೇಕು ಅಲ್ವಾ? ಹೇಗೆ
ಪ್ರಧಾನಿ ಕೆಲಸ ಮಾಡ್ತಾರೆ, ಮುಖ್ಯಮಂತ್ರಿಗಳ ಕೆಲಸ ಮಾಡ್ತಾರೆ, ಅವರವರ ಲಿಮಿಟೇಷನಲ್ಲಿ ಕೆಲಸ ಮಾಡ್ತಾರೆ. ಪಕ್ಷದ ಪರ ಮಾತಾಡ್ತಿಲ್ಲ, ನಾನು ಹೇಳಿದ್ದೆ. ಸೊ ನಾವು ಎಲ್ಲರೂ ಕೆಲಸ ಮಾಡಿದಾಗ ನಮ್ಮ ಊರು ಅಯೋಧ್ಯೆ ಆಗುತ್ತೆ. ಅಯೋಧ್ಯೆ ಅಂದರೆ ಧರ್ಮ ಅಂತ. ನಮ್ಮ ಒಳಗೆ ಧರ್ಮ ಇದ್ದರೆ ನಮ್ಮ ಹೊರಗೂ ಧರ್ಮ ಇರುತ್ತೆ. ನಮ್ಮ ಒಳಗೆ ಶುದ್ಧ ಪ್ರೀತಿ ಇದ್ದರೆ ನಮ್ಮ ಸುತ್ತವೂ ಅದೇ ಇರುತ್ತೆ, ಅದರ ಪ್ರೊಜೆಕ್ಷನ್ ಇರುತ್ತೆ. ಮನಸ್ಸು ಮಹಾದೇವ ಅಂತ. ಈಗ ನಮ್ಮ ಮಂಜಪ್ಪಣ್ಣ ಇದ್ದಾರೆ ಇಲ್ಲೇ, ಅವರು ಸುಮಾರು ಸರ್ವೀಸ್ ಕೆಲಸಗಳು, ಯಾಕಂದರೆ 2-3 ಪ್ರೋಗ್ರಾಮ್ ನಾನು ಅವರಿರ್ತಾ ಸುಮಾರು ಕಡೆ ಅವರ ಸೇವೆ ಎಲ್ಲೆಲ್ಲಾಗುತ್ತೋ ಅವ್ರು ಮಾಡ್ತಾ ಇರ್ತಾರೆ. ನಮ್ಮ ಈಗಿನ ಏಜಲ್ಲಿ ಹುಡುಗರಿಗೆ 10 ಗಂಟೆಗೆ ಹೇಳೋದಾಗಿದೆ ಪರಿಸ್ಥಿತಿ ಅಲ್ವಾ. ಇಲ್ಲಿರೋರೆಲ್ಲ ವಯಸ್ಸು, ಶಿವಣ್ಣ ಅವ್ರು ಬಿಡಿ ಸ್ವಲ್ಪ ಸ್ಮಾರ್ಟ್ ಸಲ್ಮಾನ್ ಖಾನ್, ಹಾಗಾಗಿ ಹಾಗೇನು ಕಂಡುಹಿಡಿಯೋಕ್ಕಾಗಲ್ಲ. ಅಂದಾಜು ಇಲ್ಲಿದ್ದವರನ್ನು ಕಂಡುಹಿಡಿಬೋದು, ಒಂದು 50 ದಾಟಿದೆ. ಈ ಏಜಲ್ಲೂ ಅವರಲ್ಲೆಲ್ಲ ಎಷ್ಟು ಆಲೋಚನೆ, ಎಷ್ಟು ಹುರುಪಿದೆ, ಏನೋ ಮಾಡಬೇಕು ಊರಿಗೆ. ಅವ್ರು ಹೇಳ್ತಾಯಿದ್ರು, ನಾನು ಬರ್ತಾ ರೋಡ್ ಇರಲಿಲ್ಲ, 4 ವೀಲ್ ಗಾಡಿ ಬಂದರೂ ಇಲ್ಲಿ ಕಷ್ಟ ಇತ್ತು. ಸೊ ಚೇಂಜ್ ಮಾಡಬೇಕು. ಸಿಂಗಾಪುರನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ ನಾನು, ಅದರ ಬಗ್ಗೆ ಕೇಳಿದರೆ ನೋಡಿ, ಆ ಸಿಟಿ ಪ್ರಕೃತಿಯನ್ನು ಹಾಳು ಮಾಡದೆ ಡೆವಲಪ್ ಆಯಿತು. ಪ್ರಕೃತಿಯನ್ನು ಹಾಳು ಮಾಡಿದೆ. ಒಂದು ಡೆವಲಪ್ಮೆಂಟ್ ಉಂಟು. ಈಗ ಬೆಂಗಳೂರಲ್ಲಿ ನೀರಿಲ್ಲ ಅಂತ ಕಾರಣ ಏನು? ಇದ್ದು ಮರ ಎಲ್ಲ ಕಡ್ದು ಲೇಔಟ್ ಮಾಡಿ ಆಗಿದೆ. ನೀರು ಹಿಂಗೋದಾದ್ರೂ ಎಲ್ಲಿ? ಗದ್ದೆ ಇದ್ದಾಗ ನೀರಿರ್ತಿತ್ತು, 6 ತಿಂಗಳು ಗದ್ದೆಯಲ್ಲಿ ನೀರು ಹಿಡಿದಿಡ್ತಿತ್ತು, ಅದು ಅಂತರ್ಜಲ ಆಗ್ತಿತ್ತು. ಇಲ್ಲ ಅಂಥ ಆಪ್ಷನ್ನೇ ಇಲ್ಲ ಬೆಂಗಳೂರಲ್ಲಿ ಅಲ್ವಾ. ನೀರು ಹಿಡಿದಿಡಕ್ಕಲ್ಲಿ ಹೆಣ್ಮಕ್ಳು ಕೊಡ ಹಿಡಿಯೋ ಜಾತಿ ಅಲ್ಲ. ಸಿಟಿಗಳಲ್ಲಿ ಕೊಡದಲ್ಲಿ ಬೇಕಾದ್ರೆ ಕುಟ್ಟುತ್ತಾರೆ. ನೀರು ನಿಲ್ಲೋಣ ಅಂದರೆ ಸ್ಲ್ಯಾಬು, ಇನ್ನೇನಾರು ರೈನ್ ಹಾರ್ವೆಸ್ಟಿಂಗ್ ಮಾಡಬೇಕು. ನಾನಿಲ್ಲಿ ದೇವರ ಶಾಪ ಅಲ್ಲ, ನಾವು ತಂದ್ಕೊಂಡಿದ್ದೆಲ್ಲ. ಇಲ್ಲಿ ಇಷ್ಟು ಮಟ್ಟಿಗೆ ತಂಪಿದೆ, ಶೆಕೆ ಇಲ್ಲ ನೋಡಿ. ಅಲ್ಲಿಯವರೆಲ್ಲ ಇಲ್ಲಿಗೆ ಬರ್ತಾರೆ ಹೋಮ್ ಸ್ಟೇಗೆ. ಈ ಮಡಿಕೇರಿ ಸ್ಲೈಡಿಂಗ್ಸ್ ಆದಮೇಲೆ ಇದೆಲ್ಲ ಟೂರಿಸಮ್ ಆಗಿದೆ. ನಾನು ಇಲ್ಲಿರೋ ಯೂತ್ಸಿಗೆ ಹೇಳೋದು, ಎಲ್ಲೋ ಹೋಗಿ 1 ಲಕ್ಷ ಸಂಬಳ ತಗೊಂಡು 10,000 ಬಾಡಿಗೆಗೆ, 10,000 ಪಾರ್ಟಿಗೆ, 10,000 ಮೇಕಪ್ಪಿಗೆ, 10,000 ಪೆಟ್ರೋಲಿಗೆ, 25,000 ಗರ್ಲ್ಫ್ರೆಂಡಿಗೆ, ಇನ್ನು 20,000 ಬಿಟ್ಟೋದು ಗರ್ಲ್ಫ್ರೆಂಡಿಗೆ ನ್ಯೂ ಇಯರ್ ಪಾರ್ಟಿಗೆ, ಇದೆಲ್ಲ ಹೋಗಿ ಅವನ ಹತ್ರ ಉಳಿಯೋದು 5,000 to 10,000 ರೂಪಾಯಿ. ನಾನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡು. ಸತ್ಯವನ್ನು ಇದು ಇನ್ವಿಟೇಷನ್ ಅಂದರೆ ಇದು ಇನ್ವಿಟೇಷನ್ ಅಷ್ಟೆ. ಇದನ್ನು ಹೊಸದಾಗಿ ರೂಪಿಸ್ಲಿಕ್ಕೆ ನಾನು ಹೋಗಲ್ಲ. ಹಾಗೆ ಅಲ್ಲೆಲ್ಲೂ 10,000 ರೂಪಾಯಿ ಉಳಿಸ್ಕೊಳ್ಳೋಕ್ಕಿಂತ ನಿಮ್ಮ ಊರಲ್ಲಿ ನಿಮ್ಮ ಅಜ್ಜ ಅಜ್ಜಿ ತಂದೆ ತಾಯಿ ತುಂಬ ಭಾಗ್ಯವಂತರು. ನೀವೆಲ್ಲ ಸಂಬಂಧಗಳ ಬೆಲೆ ನಿಮ್ಮ ಊರಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲೊಂದು ಊರ ಹಬ್ಬ ಆಗಬೇಕಾದ್ರೂ ಈ ಮೂಡಿಗೆರೆ ಕ್ರಾಸ್ ಆಗ್ತಾ ಸುಮಾರು ಊರ ಹಬ್ಬಕ್ಕೆ ಬಂದಿದ್ದೇನೆ. ಆ ಸುಗ್ಗಿ ಎಲ್ಲ ಮಾಡ್ತೀರಿ, ಎಲ್ಲ ಊರವರು ಸೇರಿಕೊಳ್ತಾರೆ. ವಾಲಂಟಿಯರ್ ಆಗಿ ನೀವೆಲ್ಲ ಸೇರ್ತೀರಿ. ಅದೊಂದು ಸಣ್ಣ ಹಬ್ಬ ಆದರೂ ಅಥವಾ ಸಣ್ಣ ದೇವಸ್ಥಾನ ಆದರೂ ಖುಷೀಲಿ ಮಾಡ್ತೀರಿ, ಕಷ್ಟಪಟ್ಟು ಮಾಡಲ್ಲ. ನಮ್ಮ ಕಡೆ ಎಲ್ಲ ಮಾರಿ ಹರಕೆ ಮಾಡಬೇಕಾದ್ರೆ ಆ ಚಂದ ವಸೂಲಿ ಮಾಡೋವನಿಗೆ ಮಾರಿ ಕೊನೆಗೆ ಅವನೇ ಎಲ್ಲರೂ ಬಲಿ ಹಾಕ್ಕೊಳ್ಬೇಕು, ಆ ಪರಿಸ್ಥಿತಿ ಇರುತ್ತೆ. ಇಲ್ಲೊಂದು ಸೊಸೈಟಿಗೆ ಇವರೆಲ್ಲ ಹೇಳಿದರು, ವಾಲಂಟಿಯರ್ಲಿ ಕೊಟ್ಟಿದ್ದು ಅಂದ್ಕೊಳ್ತೀನಿ. ಅದೆಲ್ಲ 25,000 ಎಲ್ಲ ಡೋನರ್ಸ್ ಇದ್ದೀರಲ್ಲ. ನಮ್ಮ ಊರಲ್ಲಿ ಏನಾರು ಆಗ್ತಾ ನಾವು ಮೊದಲು ಅದನ್ನು ಪ್ರತಿನಿಧಿಸ್ಬೇಕು. ನೆಕ್ಸ್ಟ್ ಪೀಳಿಗೆಗೆ ಅದು ಮೆಸೇಜ್ ಅಲ್ವಾ. ಈಗೆಲ್ಲ ಅಲ್ಲಿ ಸುಮಾರು ಜನ ಕಲಸ ಹಿಡಿದಿದ್ರು, ಅವರೆಲ್ಲ ವರ್ಕ್ ಮಾಡ್ತಾರೆ, ಡೈಲಿ ವರ್ಕ್ ಮಾಡೋರು ಅಂದ್ಕೊಳ್ತೀವಿ. ಅವರೆಲ್ಲ ಒಂದಿನದ ಸಂಬಳ ಮರೆತು ನಮ್ಮೂರಲ್ಲಿ ಏನೋ ಫಂಕ್ಷನ್ ಆಗುತ್ತೆ. ಯಾಕೆ ನಾನು ಬರ್ತಾನೆ ಲೇಟ್ ಆಯ್ತು, ನಾನು ಬೇಗ ಬರಬೇಕಿತ್ತು. ನಮ್ಮ ಡಿಸ್ಟ್ರಿಕ್ಟ್ ಜಡ್ಜಿ ಯಾದಗಿರಿ ಅವರು ಬಂದರು, ಮತ್ತು ಅವ್ರಿಗೆ ತಿಂಡಿ ಕೊಡೋದು ತಿಂಡಿ ಯಾರು ನಾನು ವ್ಯವಸ್ಥೆ ಮಾಡಿ ಬರಬೇಕಲ್ಲ, ಇಲ್ಲ ಮಾನವೀಯತೆ ಆಗೋದಿಲ್ಲ. ಸೊ ಅದನ್ನು ಮುಗಿಸಿ ಹತ್ತಿರ ಅಂತ ಆಲ್ದೂರು ಅಂದ್ಕೊಂಡೆ. ಪಾಪ ನಂಗೊಂದು ಸರ್ಕಲ್ ಹಾಕಿಸ್ದೆ ಇಲ್ಲಿ, ಆದರೂ ಚೆನ್ನಾಗಿತ್ತು. ಒಂದು ಟ್ರಕ್ಕಿಂಗ್ ಆದಾಗ ಆಯಿತು, ಒಳ್ಳೆ ಗಾಳಿ. ಇದೆಲ್ಲ ದುಡ್ಡು ಕೊಟ್ಟರೆ ಸಿಗಲ್ಲ ನೋಡಿ. ನೀವೆಲ್ಲ ಒಳಗಿಂದ ಪ್ರೀತಿಯಿಂದ ನನ್ನನ್ನು ಮಾತಾಡಿಸಿದ್ರಲ್ವ, ನಾನು ನಿಮ್ಮನ್ನು ಮಾತಾಡಿಸಿದ್ದಲ್ಲ, ಅದು ದುಡ್ಡಿಂದೆಲ್ಲ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವಾಗಲೂ ಹೇಳಿದ್ದು, ಬುದ್ಧಿಯ ಬಲ ಬೇರೆ, ಹೃದಯದ ಬಲ ಬೇರೆ. ನಾನು ಆ ಹೃದಯದ ಬಲದ ನಂಬಿಕೆ ಇಟ್ಟು, ನನಗೆ ನಿಮ್ಮ ಯಾರೂ ಹೆಸರು ಗೊತ್ತಿಲ್ಲ, ಆದರೆ ನಿಮ್ಮ ಕಣ್ಣಲ್ಲಿರೋ ಒಳ್ಳೆತನನ ಅಬ್ಸರ್ವ್ ಮಾಡೋ ಕಾಮನ್ ಸೆನ್ಸ್ ಇದೆ. ಹಾಗಾಗಿ ನಾನು ಹೆಣ್ಮಕ್ಳಿಗೆ ಕೇಳೋದು, ನೀವೆಲ್ಲ ಯಾರಿದ್ದೀರಿ, ಏನು ಡೈಲಿ ವೇಜಸ್ ಕೆಲಸ ಮಾಡ್ತೀರಿ, ಒಂದೊಂದು ಸೇವಿಂಗ್ಸ್ ಅಕೌಂಟ್ ಮಾಡಿ, ಸೊಸೈಟಿಗಳನ್ನು ಮಾಡಿ. ಮೇಡಮ್ಮು ನಿಮ್ಮ ಊರವರೇ ಸುಮಾರು ಹೆಲ್ಪ್ ಮಾಡ್ತಾರೆ. ಅಂಬಾನಿ ಶುರು ಮಾಡಿದ್ದು ರಿಲಯನ್ಸ್ ಅವರು 1 ರೂಪಾಯಿ ಒಟ್ಟಾಕಿ ನಿಮ್ಮೆಲ್ಲರ ಹತ್ರ 100 ರೂಪಾಯಿ ಇದೇನು ಕೊಡ್ತೀವಿ. ನಾವು ಬರೀ ಅವ್ರ ಮಗನ ಮದುವೆ ಫಂಕ್ಷನ್ ಮಾತ್ರ ನೋಡಿದ್ವಿ, ಅಂತ ಮದುವೆ ಮಾಡಿಬಿಟ್ಟ ಅಂತ.
ಅವ್ರು ಶುರು ಮಾಡಿದ್ದು 1 ರೂಪಾಯಿಂದ. ಅವರು ನಿಮ್ಮ ಹಾಗೆ ಕೆಲಸ ಮಾಡ್ತಿದ್ದು 1 ರೂಪಾಯಿ ಒಟ್ಟು ಹಾಕಿ ಒಂದು ಬ್ಯಾಂಕ್ ಟೈಪ್ ಶುರು ಮಾಡಿ ಇವತ್ತು ರಿಲಯನ್ಸು ಜಿಯೋ ಎಲ್ಲ ಮಟ್ಟಿಗೆ ಬಂದು ನಿಂತಿದ್ದಾರೆ. ನಿಮ್ಮಲ್ಲೂ ಆಗುತ್ತೆ ಅಲ್ವಾ? ಆ ಹುಡುಗರಲ್ಲೆಲ್ಲ ಜೋಶ್ ಇದೆ. ನೀವೆಲ್ಲ ಸಾಥ್ ಕೊಟ್ಟಾಗ ಇನ್ನೂ ಏನಾದ್ರು ಹೊಸ್ತು ಕಂಡು ಹಿಡಿತಾರೆ. ಆ ಸಿಟಿಯಲ್ಲಿ ಹೋಗಿ ಏನೂ ಮಾಡಲಿಕ್ಕಿಲ್ಲ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ನೋಡಿ, ಹೊರಗ ದೇಶಕ್ಕೆಲ್ಲ ಹೋಗಿ ದುಡ್ಡು ಮಾಡ್ತಾರೆ, ಸಂಬಳ ಸಿಗುತ್ತೆ ಅವರಿಗೆ. ಬರ್ಗರ್ ಬಿಟ್ಟು ಸಿಗೋದು ಬಿಟ್ಟರೆ ನಿಮ್ಮ ಇಂಥದ್ದು ಚಾರ್ಮುಡಿಯ ನೀರು ದೋಸೆ ಬೈಗೆ ಮೀನು ಸಾರು ಸಿಗೋದಿಲ್ಲ ಅವ್ರಿಗೆ ಅಲ್ವಾ? ಚಾರ್ಮುಡಿಯ ಸ್ಪೆಷಲ್ ಅಲ್ವಾ ಅದು? ನಾವೆಲ್ಲ ಕಾಲೇಜಿಗೆ ಹೋಗ್ತಾ ಅಲ್ಲಿ ನಿಲ್ಲಿಸ್ತೇವೆ ಅಲ್ವಾ? ನಾನ್ ವೆಜ್ ಅಂತೆಲ್ಲ ನಂಬಿಕೆ ಇಟ್ಟವನಲ್ಲ. ನಾನು ನಂಬುದು ಒಂದೇ, ಅಹಂಕಾರ ಬಿಟ್ಟವನು ವೆಜ್ಜು, ಅಹಂಕಾರ ನಾನು ಇದ್ದರೆ ಅದು ನಾನ್ ವೆಜ್ಜು. ಯಾಕೆ ನೀನು ತಿಂದ ವೆಜ್ಜು ನಾನ್ ವೆಜ್ಜು ಈ ಎಲ್ಲವನ್ನು ಒಟ್ಟಿಗೆ ಮಣ್ಣಿಗೆ ಹಾಕಿದ್ರು ಅದು ಮಣ್ಣೇ ಆಗೋದು. ಅದರ ಮೂಲ ಯಾವುದಾಗಾದರೆ ಮಣ್ಣು ಅಲ್ವಾ? ಸ್ನಾನ ಮಾಡಿದ ತಕ್ಷಣ ಮಡಿ ಹಾಕ್ತೀನಿ, ಅದು ಮೂರ್ಖತನ. ಸುಳ್ಳು ಹೇಳದಿದ್ರೆ ಮಡಿ ಹಾಕ್ತೀರಿ. ಹಿರಿಯರಿಗೆ ಗೌರವ ಕೊಟ್ಟರೆ ನೋಡಿ ರಾಮಾಯಣ ಆಯಿತು. ಬರೀ ರಾಮಾಯಣ ಓದ್ಬಿಟ್ಟು ಅಪ್ಪನ ವೃದ್ಧಾಶ್ರಮಕ್ಕೆ ಹಾಕಿದರೆ ಏನು ಪ್ರಯೋಜನಕ್ಕಿಲ್ಲ ಅಲ್ವಾ? ಹೊರನಾಡಿಗೆ 1 ಮೂಟೆ ಅಕ್ಕಿ ಕೊಟ್ಟು ಸ್ವಂತ ಅಮ್ಮನ ತಗೊಂಡು ಹೋಗಿ ತಮ್ಮನ ಮನೇಲಿ ಬಿಟ್ಟು 5 ತಿಂಗಳು ನೀನು ನೋಡ್ಕೊ 6 ತಿಂಗಳು ನೀನು ನೋಡ್ಕೊ. ಈಗ ಶುರುವಾಗಿದೆ, ನಮ್ಮೂರ ಕಡೆ ಎಲ್ಲ ಶುರುವಾಗಿದೆ ಎಕ್ಸ್ಚೇಂಜ್ ಆಫರ್ ಅನ್ನೋದು. ನನ್ನದು ಎಕ್ಸ್ಚೇಂಜ್ ಆಫರ್ ಯಾಕೆ ಹಾಗಾಗ್ತಿದೆ? ಸಂಬಂಧ ಭಾವನೆಯ ಬೆಲೆಯೇ ಗೊತ್ತಿಲ್ಲ. ಎಂಥ ಡಿಪ್ರೆಷನ್ನಿಗೆ ಮಾತ್ರೆ ತಿಂತೀವಿ ಬಿಟ್ಟರೆ. ಒಂದು ಸಣ್ಣ ಎಕ್ಸಾಂಪಲ್, ತಾಯಿ ತೊಡೆ ಮೇಲೆ ಮಲಗಿದ್ರೆ ಮಗ ತಾನಾಗೆ ಮಲಗ್ತಾನೆ. ಗಮನಿಸಿದ್ದೀರಿ ಅಂದ್ಕೊಂಡಿದ್ದು? ಹೀಗೀಗೆ ಮಾಡಿ ಮಲಗಿಸ್ತಾಳೆ. ಎಂಥ ಟೆನ್ಷನ್ನಲ್ಲಿತ್ತು ಅಲ್ವಾ? ಅದು 10 ಮಾತ್ರೆಗೆ ಆ ತಾಕತ್ತಿಲ್ಲ. ಇದು ಭಾವನೆಯ ತಾಕತ್ತು. ಅದಕ್ಕೆ ಇದನ್ನು ಭಾರತ ಅಂತ ಹೇಳೋದು. ಭಾವನೆಯಿಂದ ಇರುವ ರಥ, ಇದನ್ನು ಭಾರತ. ಆ ಭಾವನೆ ಎಲ್ಲರಲ್ಲಿದೆ. ನಿಮ್ಮೂರಲ್ಲಿ ದೊಡ್ಡ ಆಸ್ತಿಯೇ ಭಾವನೆ. ಮೂಡಿಗೆರೆಯಲ್ಲಿ ಇಷ್ಟು ಒಗ್ಗಟ್ಟು ನಿಲ್ಲಕ್ಕೆ ಕಾರಣ ಈ ಏರಿಯಾದಲ್ಲಿ ನಿಮ್ಮಲ್ಲೊಂದು ಭಾವನೆ ಇದೆ. ನಮ್ಮೂರು, ನಮ್ಮ ಜನ ಬಿಟ್ಕೊಡಲ್ಲ. ನೀವು ಗಲಾಟೆ ಮಾಡಿಕೊಂಡ್ರು ಊರು ಸುದ್ದಿ ಬಂದರೆ ಎಲ್ಲ ಒಟ್ಟಾಗ್ತೀರಿ. ನಾವು ಸುಮಾರು ನೋಡಿದ್ವಿ ಅಲ್ವಾ? ಆನೆ ಬಂದಾಗ ಬಿಡ್ತೀರಾ ನೀವು ಅಲ್ವಾ? ಹಾಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀರಿ. ಹೆಣ್ಮಕ್ಳು ದಯಮಾಡಿ ಸ್ವಲ್ಪ ಸೇವಿಂಗ್ಸನ್ನು ನೀಡಿ. ಗಂಡಸರು ಖರ್ಚು ಮಾಡ್ತಾರೆ. ಮನೆಗೆ ವಾಸ್ತು ಶುಕ್ರ ಶನಿ ಎಲ್ಲ ಅಲ್ಲ, ಮನೆಗೆ ನಿಜವಾದ ವಾಸ್ತು ಆ ಮನೆ ಹೆಂಗಸು. ನಾನು ಅಂದ್ಕೊಂಡೆ ಬೆಳಗ್ಗೆ ಎದ್ದವಳು 7 ಗಂಟೆಗೆ ಎದ್ದರೆ ಮನೆ ಜೀವಮಾನದಲ್ಲಿ ಏಳಿಗೆ ಆಗಲ್ಲ ಅನ್ನೋದು. ಅವಳು 5 ಗಂಟೆಗೆ ಎದ್ದು ರಂಗೋಲಿ ಹಾಕಿದರೆ ಮನೆ ಏಳಿಗೆ ಆಯಿತು ಅಂತ ಅರ್ಥ ಅಲ್ವಾ? ಹೆಣ್ಣು ಅಂದರೆ ಏನು? ಶಕ್ತಿ, ಪವರ್ ಇದ್ದ ಕರೆಂಟು. ಎಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ ಆ ಪವರ್ ಇಲ್ಲ ಅಂದರೆ ಇಲ್ಲೆಲ್ಲ ಬೊಂಬೆ ಹೊಡ್ಕೊಳ್ಬೇಕು ನಾವು ಪ್ರೋಗ್ರಾಮ್ ಮಾಡುವಾಗಿಲ್ಲ. ಪವರ್ ಲೈನ್ ಹೋಯ್ತು ಅಂದರೆ ಪವರ್ ಇಲ್ಲ. ಹಾಗೆ ಒಂದು ಮನೆಯಲ್ಲಿ ಪವರ್ 3 ರೂಪದಲ್ಲಿರುತ್ತೆ. ತಾಯಿ, ಅಜ್ಜಿ, ಅಕ್ಕ ತಂಗಿ, ಹೆಂಡತಿ ರೂಪದಲ್ಲಿ. ಅದು ಒಮ್ಮೊಮ್ಮೆ ಶಾರ್ಟ್ ಆಗ್ತಾ ಇರುತ್ತೆ. ಗಂಡ ಕೇಳಿದ್ದು ಕೊಡಿಸ್ಲಿಲ್ಲ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗೋದುಂಟು. ಹೆಂಡತಿ ರೂಪದಲ್ಲಿದ್ದ ಪವರ್ ಅಲ್ವಾ? ಸಿಟಿಯಲ್ಲಾದರೆ ಅದು ಡೈವರ್ಸ್ ಪೇಪರಲ್ಲಿರುತ್ತೆ. ನಿನ್ನೆ ಯಾರೋ ಕೇಳ್ತಿದ್ರು ಆಶ್ರಮದಲ್ಲಿ, ಗುರೂಜಿ ಮೊನ್ನೆ ಅಷ್ಟೇ ಮದುವೆ ಆಯಿತು 5 ದಿನ ಕೊಳ್ಳ ನಂಗೆ ಪೇಪರ್ ಕಳ್ದು. ನಮಗೆ ಫಸ್ಟ್ ಪೇಪರ್ ಅಂದರೆ ಏನೂ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯ್ತು ಅದು ಡೈವರ್ಸ್ ಪೇಪರು. 20 ಲಕ್ಷ ಕೇಳಿದ್ದಾರೆ ಅಂತ. ನಾನು ಹೇಳಿದೆ, ಈ 20 ಲಕ್ಷದ ಮೊದಲೇ ಲಕ್ಷ ಇಟ್ಟು ನೋಡಿದರೆ ಈ ಜಾತಕ ಪೇಪರೆಲ್ಲ ಕೇಳೋ ಬದಲು ಆ ಹುಡುಗಿನ ಸುಮ್ಮನೆ ಕರೆದು ಮಗ ಮಾತಾಡಿಸಿದರೆ ಏನೋ ಒಂದು ಪರಿಹಾರ ಸಿಗ್ತಿತ್ತು. ಕೋರ್ಟಲ್ಲಿ ಅದು ಉಳಿತಾ ಇತ್ತು. ಈಗಿನ ಮಕ್ಕಳಲ್ಲಿ ಅಧ್ಯಯನದ ಕಮ್ಮಿ ಇದೆ. ನಾವು ಹೇಳ್ಬೋದು MBA MBBS BE ಅವರೆಲ್ಲ ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಹಾಕಿ ಆಯಿತು. ಯಾರೆಲ್ಲ ಇಲ್ಲಿ ಕೂಲಿ ಮಾಡ್ತಾ ಇದ್ದಾರಲ್ಲ, ಎಸ್ಟೇಟಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರು 500 ರೂಪಾಯಿ ಸಾಲ ಮಾಡಾದರೂ ಅಪ್ಪನಿಗೆ BP ಮಾತ್ರೆ ತರಿಸ್ಕೊಡ್ತಾರೆ. ಯಾರು ಬೆಟರ್ ಅದಾರೆ? ಮೊನ್ನೆ IT ಅದೊಂದು ಕಂಪೆನಿ ಸ್ಪೀಚ್ ಇದ್ದಾಗ ಕೇಳಿದೆ, ನೀವೇನು ಹಳ್ಳಿಲಿರ್ತೀರಿ ಅಂತ ನಮಗೊಬ್ಬರು ಕೇಳಿದ್ರು. ನೋಡು, ಹಳ್ಳಿಯಿಂದ ಡೆಲ್ಲಿ ಅಂತ ಅಲ್ವಾ? ನೀವು ಇಲ್ಲೆಲ್ಲ ಓಟ್ ಹಾಕಿದ್ರಲ್ಲ ಅಲ್ಲಿ ಪ್ರಧಾನಿ ಎಲೆಕ್ಟ್ ಆಗೋದು, ಅಲ್ಲಿಂದ ಓಟ್ ಹಾಕಿಲ್ಲ ಎಲೆಕ್ಟ್ ಆಗೋದು. ಹಾಗೆ ಅವನಿಗೊಂದು ಮಾತು ಕೇಳಿದೆ, ಒಂದು ಸಿಂಪಲ್ ಫಂಡ. ಇಲ್ಲೆಲ್ಲರೂ ನಿಮ್ಮ ಹಳ್ಳಿ ಜಾತ್ರೆಯಲ್ಲಿ ಏನಾರು ಒಂದು ಬಂಗಾರ ಎಲ್ಲ ಕಳೆದು ಹೋಗೋದು ಬೇಡ, ಒಂದು ವಾಚ್ ಕಳೆದು ಹೋದ್ರು ಅವ್ನು ತಗೊಂಬಂದು ಕಮಿಟಿ ಅವ್ರ ಹತ್ರ ಕೊಡ್ತಾನೆ. ಇದು ಕಳೆದೋಗಿದೆ ತಗೊಳ್ಳಿ, ಯಾರ್ದೇನೋ ಗೊತ್ತಿಲ್ಲ ಅಂತ. ಅವ್ರು ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ. ಸಿಟಿಯಲ್ಲಿ ಏರ್ಪೋರ್ಟಲ್ಲಿ ಪಕ್ಕ ಭಾರಿ ಸ್ಮಾರ್ಟ್ ಆಗಿದ್ದವನು, ತುಂಬ ಎಲ್ಲ ಹೈಫೈ ಕೋಟ್ ಎಲ್ಲ ಹಾಕಿದವನು, MBBS BE MBA ಸುಮಾರು ಡಿಗ್ರಿ ಎಲ್ಲ ಉಂಟಲ್ಲ,
ಆ ಡಿಗ್ರಿ ಓದ್ದವನ ಕೈಲಿ ಒಂದು ವಾಚ್ ಕೊಟ್ಟು ಒಂಚೂರು ವಾಶ್ರೂಮಿಗೆ ಹೋಗಿ ಬರ್ತೀನಿ, ಇದೊಂದು 1.25 ಲಕ್ಷದ ವಾಚ್ ಅಂತ ಹೇಳಿದರೆ ಅವನು ಇರಲ್ಲ, ವಾಚು ಇರಲ್ಲ. ಇದು ಓದ್ದವರಿಗೂ ಓದಿದ್ದವರಿಗಿರೋ ವ್ಯತ್ಯಾಸ. ಇಂಟೆಲಿಜೆನ್ಸ್ ಈಸ್ ಮೋಸ್ಟ್ ಡೇಂಜರಸ್ ಅಂತ ನಾನು ಅರ್ಥ ಮಾಡಿಕೊಂಡೆ. ನೀವೆಲ್ಲ ಪ್ರಕೃತಿಯನ್ನು ಬೆಳೆಸಿದ್ದೀರಿ, ಯಾಕೆ ನೀವು ಪ್ರೀತಿಸ್ತೀರಿ. ಇಲ್ಲಿರೋ ಎಲ್ಲ ದೈವದ ಮನೆ ಆಗಲಿ, ಚೌಡಿ ಮನೆ ಆಗಲಿ, ಭೂತಪ್ಪನ ಮನೆ ಆಗಲಿ, ಜಾಸ್ತಿ ಭೂತಪ್ಪನೇ ನಿಮ್ಮ ಕಡೆ, ಎಲ್ಲ ಇರೋದು ಮರದಡಿಯೇ ಅಲ್ವಾ. ದೇವತೆಗಳೆಲ್ಲ ಆವಾಗಲೇ ಬಂದು ಹೋಮ್ ಸ್ಟೇ ವಾಸ ಮಾಡಿದ್ದಾರೆ ಅಲ್ಲಿ. ಸಾಕಲ್ಲಿ ಸ್ವಲ್ಪ ಮೂಡಿಗೆರೆ ಬದಿ ಇರುವ ಅಂತ ಮರದ ಕೆಳಗೆ ಅಲ್ವಾ. ಶುರು ಹೋಮ್ ಸ್ಟೇ ದೇವತೆಗಳಿಗೆ, ಆಮೇಲೆ ಈಗ ಜನ ಬರ್ತಾ ಇರೋದು. ಸೊ ಕ್ರಿಯೇಷನಲ್ಲಿ ಇರೋ ಈ ಪ್ರಕೃತಿಯಲ್ಲಿ ಒಂದು ದಯೆ ಇದೆ. ಅದು ನಿಮ್ಮ ಸಿಟಿಯಲ್ಲಿರೋ ಫ್ಲ್ಯಾಟ್ಗಳಲ್ಲಿ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದನ್ನು ಅಭ್ಯಾಸ ಮಾಡಿ ನಿಮ್ಮ ಹಳ್ಳಿತನವನ್ನು ಹಾಗೆ ಇಟ್ಕೊಳ್ಳಿ. ಅದರ ಜೊತೆಗೆ ಹುಡುಗರು ಆ ತನವನ್ನು ಹಾಳು ಮಾಡದೆ ಇದನ್ನು ಡೆವಲಪ್ ಮಾಡೋ ಕೆಲಸಗಳಾಗಲಿ. ಈ ಸೊಸೈಟಿಗಳು ಬೆಳೆದಾಗ ಅದರ ಥ್ರೂ ಹಾಸ್ಪಿಟಲ್ಸು, ಸ್ಕೂಲ್ಗಳ ಡೆವಲಪ್ಮೆಂಟು ನಾನು ಮಾಡ್ತಾ ಇರ್ತೀನಿ. ಅದನ್ನು ನಾನು ಹೇಳೋದು ನೋಡಿ, ಸರ್ಕಾರಕ್ಕೆ ಅವಧಿ ಇದೆ, ಧರ್ಮಕ್ಕೆ ಅವಧಿ ಇಲ್ಲ. ಹೇಳಿದ್ರು ಅಫೆಕ್ಸ್ ಬ್ಯಾಂಕ್ಸ್ ಪ್ರೆಸಿಡೆಂಟು, ನನ್ನ ಡಿವೋಟಿ ಅವರು, ನಮ್ಮ ಬೆಳ್ಳಿ ಪ್ರಕಾಶ್ ಅವರು. ಅವ್ರ ಹತ್ರನೂ ನನ್ನ ಕೈಲಿ ಎಷ್ಟು ಫಂಡ್ ಇಲ್ಲಿಗೆ ತರಿಸ್ಲಿಕ್ಕಾಗುತ್ತೆ ಆ ಕೆಲಸನೂ ಮಾಡುವ. ಯಾಕಂದರೆ ಪ್ರತಿಯೊಬ್ಬರು ವಿಷನ್ ಇರಬೇಕು. ನಮ್ಮೂರಲ್ಲೇ ದೇವಸ್ಥಾನ ಕಟ್ಟಬೇಕು ಅಂತಿಲ್ಲ, ಯಾವ ಊರಲ್ಲಿ ಕಟ್ತಾರೋ ಅಲ್ಲಿ ಹೋಗಿ ಸೇರ್ಕೊ ಅಲ್ವಾ. ಒಂದು ಕಡೆ ಗಲಾಟೆ ಆಗ್ತಾ ನಾವೆಲ್ಲ ಸೇರಲ್ವಾ. ಒಂದು ಆಕ್ಸಿಡೆಂಟ್ ಆದರೆ ಅದನ್ನು ವೀಡಿಯೋ ಮಾಡ್ತೀವಿ. ಈಗಿನ ಹುಡುಗರು ವೀಡಿಯೋ ಮಾಡೋದು. ಹಿಂದಿನವರು ಹೋಗಿ ಮೊದಲು ಆಟೋದಲ್ಲಿ ಹಾಕಿ ಆಸ್ಪತ್ರೆ ಸೇರಿಸ್ತಿದ್ರು. ಈಗಿನವರು ವೀಡಿಯೋ ಮಾಡಿ ಅದನ್ನು ಸ್ಟೇಟಸಲ್ಲೋ ಅಥವಾ ಲೈಕ್ಸ್ ಎಷ್ಟು ಬರುತ್ತೆ ಅಂತ. ಯಾಕೆ ಆ ಮಟ್ಟದ ಕ್ರಿಯಾಲಿಟಿ ಈಗಿನ ಎಜುಕೇಷನಿನ ಭರಾಟೆ. ಮೊದಲೆಲ್ಲ ರಾಮನ ಕತೆ, ಸಹಾಯ ಅಂಬೇಡ್ಕರ್ ಕತೆ ಎಲ್ಲ ಹೇಳ್ತಿದ್ರು. ಈಗ ಅದೆಲ್ಲ ಹೇಳಲ್ವೇ. ದುಡ್ಡು ಮಾಡೋದು ಹೇಗೆ, ಹೌ ಟು ಮೇಕ್ ಮನಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಹೌ ಟು ಯೂಸ್ ಮನಿ ಗೊತ್ತಿಲ್ಲ ಯಾರಿಗೂ. ಸೊ ಆ ಕೆಲಸ ಮಾಡಿ ಒಳ್ಳೆಯದಾಗಲಿ. ಇಷ್ಟೊತ್ತ 2:30 ಆಯ್ತೇನೆ 2:30 ಸರಿ, ಅರ್ಧ ಗಂಟೆ ವೈಲಿನ್ ಇತ್ತು. ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಖುಷಿಯ ಯುಗಾದಿಯಲ್ಲಿ, ಯುಗಾದಿ ಅಂದರೆ ಹೊಸತೇನಾದ್ರು ಶುರು ಮಾಡೋದು ಅಂತ ಹಿಂದೂ ಸನಾತನ ಧರ್ಮದಲ್ಲಿ ಹೊಸ ಯೋಜನೆ. ನನಗಂತೂ ಮನಸ್ಸಿಂದ ಖುಷಿ ಆಯಿತು ಈ ಬಿಲ್ಡಿಂಗ್ ನೋಡಿ, ನಿಮ್ಮನ್ನು ನೋಡಿಯೂ ಖುಷಿ ಆಯಿತು. ನಿಮ್ಮಿಂದ ಸುಮಾರು ಕಲ್ತ್ಕೊಂಡಿದ್ದೀನಿ. ಹಾಗಾಗಿ ಇನ್ನೂ ನಿಮ್ಮಿಂದ ಇನ್ನೂ ಹೊಸ ಹೊಸ ವಿಚಾರ ಕಲಿಯುವಾಗಲಿ ಈ ಮರ ಕಡಿಯವರಿಗೆಲ್ಲ ಮೂಡಿಗೆರೆಯವರ ಮಾದರಿ ಜೀವನ ಪಾಠ ಆಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಶ್ರೀಹರಿ.
ಈ ವೇಳೆ ಪಿಸಿಎಆರ್ಡಿ ಬ್ಯಾಂಕ್ನ ಅಧ್ಯಕ್ಷ ಹಳಸೆ ಶಿವಣ್ಣ ಮಾತನಾಡಿ, ವಿಶ್ವಾಮಿತ್ರ ತ್ರಿಶಂಕು ಸ್ವರ್ಗ ಕಟ್ಟಿದ ಹಾಗೆ ಇಲ್ಲಿನ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯವರು ಬೆಂಗಳೂರಿನ ಯಾವುದೇ ಕಾರ್ಪೊರೇಟ್ ಕಂಪನಿಗೆ ಕಮ್ಮಿ ಇಲ್ಲ ಅನ್ನುವಂತೆ ಸುಸಜ್ಜಿತ ಕಟ್ಟಡ ನಿರ್ಮಿಸಿದ್ದಾರೆ. ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಬೆಳೆಯಲಿ ಅಂತ ಹಾರೈಸಿದರು. ಆತ್ಮೀಯ ಎಲ್ಲ ಗುತ್ತಿ ಮತ್ತು ತ್ರಿಪುರ ಸಹಕಾರ ಸಂಘದ ಎಲ್ಲ ಸದಸ್ಯರೇ ಹಾಗೂ ಅಧ್ಯಕ್ಷರೇ ಹಾಗೂ ಎಲ್ಲ ಬಹುಶಃ ಈ ದಿವಸ ಗುತ್ತಿಗೆ ಒಂದು ಹೆಮ್ಮೆ. ಹಿಂದೆ ವಿಶ್ವಾಮಿತ್ರ ಒಂದು ತ್ರಿಶಂಕು ಸ್ವರ್ಗ ಕಟ್ಟಿದ್ದಂತೆ ಆ ಥರ ಇವತ್ತು ಇಲ್ಲಿ ಅಧ್ಯಕ್ಷರು ಮತ್ತು ಅಲ್ಲಿಯ ಎಲ್ಲ ಕಾರ್ಯಕಾರಿ ಸಮಿತಿಯವರು ಅದ್ಭುತವಾದ ಒಂದು ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ಯಾವುದೇ ಬೆಂಗಳೂರಿನಲ್ಲಿರೋಂಥ ಕಾರ್ಪೊರೇಟ್ ಆಫೀಸಿಗೂ ಮಿಗಿಲಾಗಿ ಕಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಸಹಾಯ ಮಾಡಿದ ಎಲ್ಲ ಸಹಕಾರ ಸಂಘದ ಸದಸ್ಯರುಗಳಿಗೆ ಹಾಗೂ ನಾವು ಅಪೆಕ್ಸ್ ಬ್ಯಾಂಕಿಂದ ತಂದಿರ್ಬೋದು, DC ಬ್ಯಾಂಕಿಂದ ತಂದಿರ್ಬೋದು, ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಿಂದ 1%ಗೆ 23.5 ಲಕ್ಷ ಸಾಲ ತಂದು ಕಟ್ಟಿದ್ದಾರೆ. ಇದನ್ನು ಅವರಿಗೆ ಈ ಬಿಲ್ಡಿಂಗು ಎಲ್ಲ ಸಾಲದ ರೀಪೇ ಮಾಡಲಿಕ್ಕೆ ಶಕ್ತಿ ಕೊಡಲಿ, ಅವರ ಇನ್ನೂ ಅಭಿವೃದ್ಧಿಯಾಗಿ ಅವರ ಬೃಹದಾಕಾರವಾಗಿ ಅವರ ಸಹಕಾರ ಸಂಘ ಬೆಳೀಲಿ ಅಂತ ನಾನು DC ಬ್ಯಾಂಕ್ ನಿರ್ದೇಶಕನಾಗಿ ನಾನು ಅವರಿಗೆ ಹಾರೈಸ್ತೀನಿ. ಇವತ್ತು ಅದ್ಭುತವಾದ ಕಾರ್ಯಕ್ರಮ. ವಿನಯ್ ಗುರೂಜಿಯವರು ಬಂದಿದ್ದರು. ಎಲ್ಲ ನಮ್ಮ ರೋಕಪ್ ಗೌಡ್ರು ತುಂಬ ಎಲ್ಲ ಸಹಕಾರ ಸಂಘದ ಬಗ್ಗೆ ತುಂಬ ಮಾತಾಡಿದ್ದಾರೆ. ಅದರಿಂದ ಇನ್ನು ಮುಂದೆ ಅವರು ವಿನಯ್ ಗುರೂಜಿಯವರು ನೀರಿನ ಬಗ್ಗೆ ಮಾತಾಡಿದರು. ಗದ್ದೆ ಹೋಗಿ ಇವತ್ತು ನಾನು 62ನೇ ಇಸ್ವಿಯಿಂದ ನಡ್ಕೊಬಂದಂಥ ಜಾಗ ಹೀಗೆ ಬೆರಳಿಟ್ಟರೆ ನೀರು ಸಿಗ್ತಾ ಇತ್ತು ಗದ್ದೆಯಲ್ಲಿ. ಇವತ್ತು 50 ಅಡಿ ಬಾವಿ ತೆಗಿಯೋಂಥ ಪ್ರಸಂಗ ಇವತ್ತು ಗುತ್ತಿ ಅಂತ ಪ್ಲೇಸಲ್ಲಿ ಬಂದಿದೆ. ನಾವು ಇಲ್ಲಿಯ ಜನ ಎಚ್ಚೆತ್ಕೊಬೇಕು. ನಿಜವಾಗೂ ಎಲ್ಲದಕ್ಕಿಂತ ನೀರು ಮನುಷ್ಯನಿಗಿಲ್ದರೆ ಬದುಕೋಕ್ಕೆ ಸಾಧ್ಯ ಇಲ್ಲ. ಅನ್ನ ಇಲ್ಲದೆ ಬದುಕ್ಬೋದು. ಹಾಗಾಗಿ ಏನು ಇದನ್ನು ನಾವು ತಪ್ಪು ಮಾಡ್ತಾ ಇದ್ದೀವಿ ಅದನ್ನು ಸರಿಪಡಿಸ್ಕೋಬೇಕು ಅಂತ ನಾನು ಮತ್ತೊಮ್ಮೆ ಕೆಳಗೆ ಹೇಳ್ತೀನಿ. ಮತ್ತು ನಾನು ಈ ಪಬ್ಲಿಕ್ ಟಿವಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ಇಂಥ ಹಳ್ಳಿಲೆಲ್ಲ ಬಂದು ಇದು ಕಾರ್ಯಕ್ರಮನ ವಿತರಣೆ ಮಾಡಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಅಭಿನಯಿಸ್ತೀನಿ. ಇದು ಉತ್ತಮವಾಗಿದೆ. ಗ್ರಾಮೀಣ ಜನರಿಗೆ ಸಹಕಾರ ಸಂಘಗಳು ಅಗತ್ಯವಾಗಬೇಕು. ಬರೀ ಸಹಕಾರ ಸಂಘಗಳು ಸಾಲ ಸೌಲಭ್ಯ ಕೊಡೋದು, ಅಕ್ಕಿ ಸಕ್ಕರೆ ಹಂಚೋದು, ಇದರಿಂದ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಮಾಡಬೇಕಾಗತ್ತೆ. ಈಗ ಸ್ಟ್ಯಾಂಪ್ ವೆಂಡಿಂಗ್ನಿಂದ ಹಿಡಿದು ಚಿಲ್ಲರೆ ಅಂಗಡಿಯಿಂದ ಹಿಡಿದು ಗ್ರಾಹಕರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಒಂದೇ ಕಡೆ ಸಿಕ್ಕ ಹಾಗೆ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ ಇದೆ. ಅದು MSC ಅಂಥೇಳಿ. ಅಂದರೆ ಅದರಿಂದ ನೀವು ಸಣ್ಣ ರೈತನಿಗೂ ಸಹ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಸಿಕ್ಕಂಥ ಒಂದು ವ್ಯವಸ್ಥೆನ ಮಾಡ್ಕೊಳ್ತಾ ಹೋಗಬೇಕು. ಈಗ ಸಹಕಾರಿ ಸಂಘಗಳು ಉತ್ತಮವಾಗಿ ಬೆಳೀಲಿಕ್ಕೆ ಸರ್ಕಾರದ ಕೊಡುಗೆ ಏನು ಸರ್? ಸರ್ಕಾರದ ಕಾನೂನು ಕಾಯ್ದೆ ಅಡಿನೇ ಇವು ಕೆಲಸ ಮಾಡೋದು. ಅದು ಕಾನೂನು ಕಾಯ್ದೆ ಅಡಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಸರಳವಾಗಿ ಅದನ್ನು ಮಾಡಿ ಕೊಡ್ತಾ ಇದ್ದಾರೆ. ವಿವಿಧ ಹಂತಗಳಿದೆ, ಆ ಹಂತಗಳಲ್ಲಿ ಕೆಲಸ ಮಾಡ್ಕೊಳ್ತಾ ಹೋಗಬೇಕು. ಇನ್ನು ಬಿ ಹೊಸಹಳ್ಳಿ ಸಹಕಾರ ಬ್ಯಾಂಕ್ ಅಧ್ಯಕ್ಷ ರಕ್ಷಿತ್ ಮಾತನಾಡಿ, ರೈತರು ಮಾಡ್ತಾ ಇರೋ ವ್ಯವಹಾರದಿಂದ ಇಂಥದೊಂದು ಸಹಕಾರ ಬ್ಯಾಂಕ್ ಅನ್ನು ಅಚ್ಚುಕಟ್ಟಾಗಿ ಸ್ಥಾಪಿಸಿದ್ದಾರೆ. ಎಲ್ಲಾ ಜಿಲ್ಲೆ ತಾಲೂಕುಗಳಲ್ಲೂ ಇಂತಹ ಸಹಕಾರ ಬ್ಯಾಂಕ್ ಸ್ಥಾಪನೆ ಆಗಬೇಕು. ಇದು ಮುಂದಿನ ಪೀಳಿಗೆಗೆ ಅನುಕೂಲವಾಗುತ್ತೆ ಅಂದರು. ಇವತ್ತು ಗುತ್ತಿ ನೂತನ ಸೊಸೈಟಿ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟೊಂದು ದೊಡ್ಡದಾಗಿ ಬಿಲ್ಡಿಂಗು ಆಗಲಿಕ್ಕೆ ಮುಖ್ಯವಾದ ಕಾರಣ ರೈತರು ಮಾಡುವಂಥ ವ್ಯವಹಾರ. ನ್ಯಾಷನಲ್ ಬ್ಯಾಂಕಲ್ಲಿಗಿಂತನೂ ಹಳ್ಳಿಯಲ್ಲಿ ನಮ್ಮ ಸಹಕಾರ ಸಂಘಗಳು ಬೆಳಿಬೇಕು. ಸಹಕಾರ ಸಂಘ ಅಂದರೆ ಪರಸ್ಪರ ನಾವು ಎಲ್ಲರಿಗಾಗಿ, ಎಲ್ಲರೂ ನಮಗಾಗಿ, ಬ್ಯಾಂಕು ನಮಗಾಗಿ, ನಾವು ಬ್ಯಾಂಕಿಗಾಗಿ ಅಂತ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಕೂಡ್ಕೊಂಡು ಇವತ್ತೊಂದು ಬ್ಯಾಂಕ್ನ ಇಷ್ಟು ಅಚ್ಚುಕಟ್ಟಾಗಿ ಬ್ಯಾಂಕ್ನ ಉದ್ಘಾಟನೆ ಮಾಡಿದ್ದಾರೆ. ನಾನು ಬಿ ಹೊಸಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ತುಂಬ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಎಲ್ಲ ಮೂಡಿ ಬಂದಿದೆ. ಹಾಗೂ ಇದೇ ಥರ ಎಲ್ಲ
ಸಹಕಾರ ಬ್ಯಾಂಕ್ಗಳು ಇನ್ನೂ ಬಿಲ್ಡಿಂಗ್ಗಳು ತುಂಬ ಆಗಬೇಕಾಗಿದೆ. ರೈತರು ಡಿವಿಡೆಂಟನ್ನು ಬಿಟ್ಕೊಟ್ಟು ಇವತ್ತು ಬಿಲ್ಡಿಂಗಿಗೆಲ್ಲ ಸಹಕಾರ ಮಾಡ್ತಾರೆ. ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕಲ್ಲೂ ಈ ಥರದ್ದು ಬಿಲ್ಡಿಂಗ್ಗಳಾದರೆ ರೈತರಿಗೆ ಇನ್ನೂ ಉಪಯೋಗ ಆಗುತ್ತೆ. ಇನ್ನು ಮುಂದೆ ಕಂಪ್ಯೂಟರೀಕರಣ ಆಗ್ತಿದೆ, ರೈತರಿಗೆ ಎಲ್ಲ ಥರದ ಉಪಯೋಗಗಳು ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೂ ಮುಂದೆ ಈಗ 10 ದೇವಸ್ಥಾನ ಕಟ್ಟೋಕ್ಕಿಂತ ಇವತ್ತು ವಿನಯ್ ಗುರೂಜಿಯವರು ಬಂದಾಗ ಒಂದು ಮಾತಾಡಿ 10 ದೇವಸ್ಥಾನಕ್ಕಿಂತ ಒಂದು ಸಹಕಾರ ಸಂಘ ಇದ್ದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಿಜವಾಗ್ಲೂ ಹೌದು. ರೈತರಿಗೆ ಇದೊಂದು ದೇವಸ್ಥಾನ ಯಾವುದೇ ಥರದ ಕಷ್ಟ ಅಂತ ಬಂದಾಗ ಒಂದು 0% ಲೋನ್ ಇರ್ಬೋದು, ಒಂದು ಆಯುಷ್ಮಾನ್ ಯೋಜನೆ, ಕೇಂದ್ರ ಸರ್ಕಾರದ ಆಯುಷ್ಮಾನ್ ಯೋಜನೆ ಇರ್ಬೋದು, ಪ್ರತಿಯೊಂದು ರೈತರಿಗೆ ಸಿಗುವಂಥ ಏನಾದ್ರು ಯೋಜನೆ, ರೈತರಿಗೆ ನಿಜವಾಗ್ಲೂ ಮುಖ್ಯವಾಗಿ ರೈತರಿಗೆ ಸಿಗುವಂಥ ಯೋಜನೆಗಳು ಸಿಕ್ಕೋದು ಸಹಕಾರಿ ಬ್ಯಾಂಕಲ್ಲಿ. ಈ ಬ್ಯಾಂಕು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೂ ನಾವು BOSಹಳ್ಳಿ ಬ್ಯಾಂಕ್ನ ಹೊಸ ಬಿಲ್ಡಿಂಗ್ ಮಾಡುವ ಕನಸು ಕಟ್ಕೊಂಡಿದ್ದೀವಿ. ಅದಕ್ಕೆ ಈಗ ಸರ್ಕಾರಗಳು ಆದಷ್ಟು ಅನುದಾನಗಳನ್ನು ಹೊಸ ಬಿಲ್ಡಿಂಗ್ಗಳಿಗೆ ಕೊಟ್ಟು ಪ್ರೋತ್ಸಾಹ ಕೊಟ್ಟರೆ ರೈತರು ಇದಕ್ಕೆ, ಹಾಗೂ ಡೈರೆಕ್ಟರ್ಗಳು ಈ ಮುಖ್ಯ ಕಾರ್ಯನಿರ್ವಹಣೆಗಳು ಎಲ್ಲರೂ ಕೈ ಜೋಡಿಸಿ ಒಳ್ಳೆ ಬ್ಯಾಂಕ್ಗಳು ಮಾಡಿದರೆ ಮುಂದಿನ ಪೀಳಿಗೆಗೆ ಇದು ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ. ಸುಮಾರು 10-15 ವರ್ಷದಿಂದ ನಾವು ಈ ಒಂದು ಸೊಸೈಟಿಗೆ ಅವಿನಾಭಾವ ಸಂಬಂಧ ಇದೆ. ಇಲ್ಲಿ ಒಳ್ಳೆ ರೀತಿಯ ರಸಗೊಬ್ಬರ ನಾವು ವಿತರಣೆ ಮಾಡ್ತಾಯಿದ್ದೀವಿ. ಈಗ ಇವತ್ತು ಒಂದು ಪ್ರಾರಂಭ ಆದ ಒಂದು ದೊಡ್ಡ ಮಟ್ಟದ ಸೊಸೈಟಿ ಈ ಭಾಗದ ಸುತ್ತಮುತ್ತ ಜನಗಳಿಗೆ ಮತ್ತು ಎಲ್ಲ ರೈತರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಇಲ್ಲಿಂದ ಮೂಡಿಗೆರೆಗೆ ಹೋಗೋಕ್ಕೆ ರಸಗೊಬ್ಬರ ತರೋಕ್ಕೆ ಭಾಳ ದೂರ ಆಗೋದು. ಆ್ಯಕ್ಚುಲಿ ಇವತ್ತು ಹೊಸ ಒಂದು ಬಿಲ್ಡಿಂಗ್ ಓಪನ್ ಆಗಿ ಹೆಚ್ಚಿಗೆ ದಾಸ್ತಾನು ಮಾಡೋದ್ರಿಂದ ಇಲ್ಲಿನ ಸುತ್ತಮುತ್ತ ಎಲ್ಲ ರೈತ ಬಂಧುಗಳಿಗೆ ಮತ್ತು ಎಲ್ಲ ಕಾಫಿ ಪ್ಲ್ಯಾಂಟ್ಗಳಿಗೆ ಭಾಳ ಅನುಕೂಲ ಆಗಿದೆ. ಸಮಾಜದಲ್ಲಿ ಎಲ್ಲ ಮಟ್ಟದ ಕೊನೆಯ ಮಟ್ಟದ ಜನಗಳನ್ನು ಮುಟ್ಟಬೇಕು ಅಂತ ಅದು ಸಹಕಾರ ಸಂಘದ ಮಾತ್ರ ಸಾಧ್ಯ. ಸರ್ಕಾರಕ್ಕಿಂತ ಸಹಕಾರ ಸಂಘಗಳು ಸಮಾಜದ ಎಲ್ಲ ವರ್ಗದ ಜನರನ್ನು ಮುಟ್ಟಿ ಸಹಾಯ ಮಾಡ್ತವೆ. ಇಲ್ಲಿ ಬಂಗಾರದ ಸಾಲ, ಕಾಫಿ ಮತ್ತು ಸಾಲ ಕೊಡ್ತಾರೆ, ಮತ್ತು ಕೃಷಿ ಸಾಲ ಎಲ್ಲ ರೀತಿ ಸಾಲ ಕೊಡ್ತಾರೆ. 0% ಬಡ್ಡಿಯಲ್ಲಿ ಇಲ್ಲಿ ಸಾಲ ಸಿಗುತ್ತೆ. ಇನ್ನು ಇವತ್ತಿನ ದಿನ ಗುರೂಜಿಗಳು ಬಂದು ಇವತ್ತು ಇದನ್ನು ಓಪನ್ ಮಾಡಿದರೆ ಮುಂದಿನಗಳು ಇದು ಸೊಸೈಟಿ ಭಾಳ ಎಮ್ಮರವಾಗಿ ಬೆಳೀಲಿ ಅಂತ ನಾವು ಆಶಿಸ್ತಾ ಇವತ್ತು ನಾವು ಒಂದೆರಡು ಮಾತು ಮಾತಾಡ್ತೀವಿ. ಈ ಕುರಿತು ಮಾತನಾಡಿದ ರಾಜ್ಯ ಸಹಕಾರಿ ರತ್ನ ಪುರಸ್ಕೃತ OS ಗೋಪಾಲ್ ಗೌಡ, ಸಂಸ್ಥೆ ಪ್ರಾರಂಭವಾದ ದಿನದಿಂದ ನಡೆದು ಬಂದ ಕಠಿಣ ಹಾದಿಯನ್ನು ಸ್ಮರಿಸಿದರು. ಭಾರಿ ಕಠಿಣದಲ್ಲಿ ಇದ್ದಾಗ ಕೆಲವರು ಇದ್ದಾರೆ, ಅವ್ರದ್ದು ನಾವು ನೆನೆಸ್ಕೋಬೇಕಾಗಿದೆ ಇವತ್ತು. ಯಾಕಂದರೆ 6 ವರ್ಷ 5 ವರ್ಷ 4 ವರ್ಷ ಎಲ್ಲ ಕಷ್ಟದಲ್ಲಿದ್ದು ನಾವು ಅದನ್ನು ನಾವು ನೆನೆಸ್ಕೊಂಡು ಇದು ಮಾಡಬೇಕಾಗಿದೆ. ಕಷ್ಟದಲ್ಲಿದ್ದಾಗ ಭಾರಿ ಓಡಾಟ ಮಾಡಿ ಡೆಪ್ಟಿ ರಿಜಿಸ್ಟ್ರು ಹರಾಜು ಮಾಡಿ ಪ್ರತಿಯೊಬ್ಬರು ಮನೆಯನ್ನು ಜಪ್ತಿ ಮಾಡೋಕ್ಕಂತ ಹೊರಟಿದ್ರು. ಮಳೆ ಎಲ್ಲ ಮೆಟ್ಟು ಅಂದರೆ ನಾವು ಪಾತ್ಯ ಇದಕ್ಕೆ ಹಾಕ್ತೀವಿ ಹೊಳೆಗೆ, ಆ ಮೆಟ್ಟಿನ ಮೇಲೆ ಬರೋಕ್ಕೆ ಸಮೇತ ಅವಕಾಶ ಇರಲಿಲ್ಲ. DRನೇ ಕರ್ಕೊಬಂದು ನೋಡಿ ಸರಿ ದಾಟ್ತೀರಾ ಅಂದರೆ ದಾಟಕ್ಕಾಗಲ್ಲ. ಒಬ್ಬ ಮನುಷ್ಯ ದಾಟಕ್ಕೆ ಹೋಗಿ ಜಾರಿ ಹೊಳೆಯಲ್ಲಿ ಬಿದ್ದೇ ಬಿಟ್ಟ. ಕೆಳಗೋಗಿ ಹಿಡ್ಕೊಬಂದು ನಾವು ಅದೇನೋ ಪುಣ್ಯಕ್ಕೆ ಅಡೇ ಬರೋತಿ ನಮ್ಮ ಕೈ ಸಿಕ್ಕಿದ್ರು ಹೋಗಿ ಆಗೋದು ಒಬ್ಬರು. ಆ ಥರ ಭಾರಿ ಕಷ್ಟದಲ್ಲಿ ಕಟ್ಟಿದ್ದು. ಈಗ ನಾನು ಹೇಳೋದು ಇಷ್ಟೇ, ಚನ್ನಕೇಶಿಗೌಡರು ಕೂಡ ನಂಗೆ ಬೇಡ ಅಂತ ಕೂತದ್ದ ಮನುಷ್ಯ. ಹಠ ಮಾಡಿ ನಾನು ನಮ್ಮ ಭಾವ ಕೃಷ್ಣಗೌಡ ಅವರು ಮೊದಲನೇ 1 ವರ್ಷ ಪಂಚಾಯತಿಲಿದ್ದರು. ಮತ್ತು ಎರಡನೇಂದ ನಾನು 15 ವರ್ಷ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ. ಅವಾಗ ಬಕ್ಕಿ ಪುಟ್ಟೇಗೌಡರು ಇವರ ತಂದೆ ಎಲ್ಲ ಈಗ ಇವರ ಅಮ್ಮ ಅಲ್ಲೇ ನಾನು ಅಧ್ಯಕ್ಷರಾಗಿ ಇದಾಗಿದ್ದು. ಅಧ್ಯಕ್ಷರಾಗಿ ಎಲ್ಲ ಮಾಡಿ ಪ್ರತಿ ಊರಿಗೂ ನಾನು ಪ್ರತಿಯೊಂದು ವಿಷಯದಲ್ಲೂ ನಾನು ಜಾಗ ಕೊಟ್ಟು ನಾನು ಇಲ್ಲಿ ಅಧ್ಯಕ್ಷ ಆಗೋಕ್ಕಲ್ಲ, ನಾನು ಡೈರೆಕ್ಟ್ರಾಗೇ ಇರ್ತೀನಿ. ಮೂಡಿಗೆರೆಯಿಂದ ಹತ್ಲಾಗ ನನಗೆ ಬಿಡಿ ಅಂತ. ಮೂಡಿಗೆರೆಯಲ್ಲಿ ಯಾವ್ಯಾವ ಸಂಸ್ಥೆ ಇದ್ದಾವೆ ಅಲ್ಲಿ ಎಲ್ಲ ನಾನು
ಅದರ ಉರಿಯಾಳಾಗಿ ನಿಂತು ಡೈರೆಕ್ಟ್ರಾಗಿ ಕೆಲವು ಇದರಲ್ಲಿ ಡೈರೆಕ್ಟ್ರ್ ಇದಾಗಿದ್ದೆ. ಮೋಟಮ್ಮನ ಕಾಲದಲ್ಲಿ ಹಿಂದಿನಿಂದನೂ ನಾನು ದರ್ಖಾಸ್ತು ಕಮಿಟಿಲಿದ್ದೀನಿ, ಒತ್ತುವರಿ ಕಮಿಟಿಲಿದ್ದೆ. ಆಮೇಲೆ ಪೊಲೀಸ್ ಇಲಾಖೆಯರು ನಮ್ಮದು ಬೆಟಗೆರೆ, ತ್ರಿಪುರ, ಪಲ್ಗುಣಿ 3 ಪಂಚಾಯತಿ ಜವಾಬ್ದಾರಿ ನನಗೆ ಕೊಟ್ಟಿದ್ರು. ಆವಾಗ ಒಂದು ತಗೊಂಡಿದ್ರು. 3 ವರ್ಷ ನೀವು ಇರ್ಬೇಕಾದ್ರೆ ನೀವು ಒಂದೊಂದು ಕಡೆ 3 ಜನ ಇದ್ವಿ ನಾವು. ಇನ್ನೊಂದು 3 ಜನ ಆ ಕಡೆಯಲ್ಲಿ ಹಾಕಿದ್ರು, ಕುಂದೂರು, ಬಣ್ಕಲ್ಲಲ್ಲೆಲ್ಲ. ಅಷ್ಟು ಇದಾಗಿದ್ದಾಗಲೂ ನಾನು ಅದನ್ನು ತಗೊಂಡು ಭಾರಿ ಒಳ್ಳೆಯ ಹೆಸರು ತಗೊಂಡೆ. ಅಂದರೆ ನನ್ನಂದಲ್ಲ ಅದಾದ್ದು, ನಮ್ಮ ಹಳ್ಳಿ ಮೆಂಬರ್ಸ್ ಇದ್ದಾರಲ್ಲ ಅವರೆಲ್ಲರ ಸಹಕಾರ ಪೂರ್ಣ. ಮತ್ತು ಅವ್ರ ಬಗ್ಗೆ ನನಗೆ ಭಾರಿ ಒಂದು ವಿಶ್ವಾಸ ಅವತ್ತು ಇತ್ತು, ಇವತ್ತಿತ್ತು. ಇದು ಹಳೇದಕ್ಕೆ ನನಗೆ ಮೊನ್ನೆ ಬಂದಿರೋದು ಯಾವುದು ಪ್ರಶಸ್ತಿ. ಹಳೆ ಸೇವೆ ಮಾಡಿ ಅವರಿಗೆಲ್ಲ ಒಂದು ಒಳ್ಳೆತನ ಇದೆ ಅಂತ ಯಾರು ಒಂದು ಜನ ಕೆಟ್ಟರು ಅಂತ ಯಾರು ಹೇಳಿದ್ದು ನನಗೆ ಎದುರಿಗೆ ಹೇಳಿಲ್ಲ, ನನಗದು ಗೊತ್ತಿಲ್ಲ. ಅಂದರೆ ಅಷ್ಟು ಶ್ರಮ ಪಟ್ಟಿದ್ದೀನಿ ಇದಕ್ಕೆ. ಅದಕ್ಕೆ ನಾನು ಒಬ್ಬನೇ ಅಂತಲ್ಲ, ಗುತ್ತಿ ಈ ಕಡೆಯಿಂದ ಹಿಡಿದು ನಮ್ಮ 18 ಗ್ರಾಮ ಬರುತ್ತೆ. 11 ಗ್ರಾಮ ಕಂದಾಯ ಇತ್ತು, ಕಂದಾಯಕ್ಕೆ ಸಂಬಂಧಪಟ್ಟದ್ದು 11 ಗ್ರಾಮ. ಉಳಿದದ್ದು ಈಗ ಗುತ್ತಿಹಳ್ಳಿ ಅವೆಲ್ಲ ದೇವ್ರ ಮನೆ, ಅವೆಲ್ಲ ಹ್ಯಾಮ್ಲೆಟ್ಗಳು. ಆ ಹ್ಯಾಮ್ಲೆಟನ್ನು ಸೇರಿಸ್ಕೊಂಡಾಗ ಎಲ್ಲ ಬಾರಿ ಮನೆಗೂ ಕೂಡ ಒಂದು ಸೀಟ್ ನಾವು ತಯಾರು ಮಾಡಿದ್ದು. ಅಷ್ಟೆಲ್ಲ ಮಾಡಿ ಅದು ಹೆಲ್ಪ್ ಮಾಡಿದಾಗ ಅಲ್ಲಿಂದ ಉಳ್ಕೊ ಬಂದಿದೆ. ಈಗ ನೀನು ಭಾರಿ ಚೆನ್ನಾಗಿ ಬಂದಿದೆ. ಅದನ್ನು ಉಳಿಸ್ಕೊಂಡು ಹೋಗೋದು ಮುಂದಿನ ಹುಡುಗರಿಗೆ, ಪೀಳಿಗೆಗಳಿಗೆ ನಾವೆಲ್ಲ ಏನು ಸೇರಿ ಒತ್ತಾಯ ಮಾಡಿ ಹೀಗೆಲ್ಲ ಹೇಗಪ್ಪ ನೀವು ಇದನ್ನು ಉಳಿಸಿ ಒಳ್ಳೆಯದಾಗಿ ಒಂದು ಸಂಘ ಇದ್ದರೆ ಗೊಬ್ಬರದಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಒಬ್ಬ ರೈತನಿಗೆ ಆಗಷ್ಟು ಸೌಲಭ್ಯಗಳು ಸರ್ಕಾರ ಈಗ ಕೊಡ್ತಾಯಿದೆ. ಆವತ್ತಿನ ಕಾಲದಲ್ಲಿ ಕೊಡ್ತಿರಲಿಲ್ಲ. ದುಡ್ಡು ಕೊಡ್ತಿದ್ದು ಕಟ್ಟಪ್ಪ ಬಡ್ಡಿ ಕಟ್ಟು ಇದು ಮಾಡಿ. ಈಗ ಬಡ್ಡಿನೂ ಸಮೇತ ನಾವು ಕೊಡ್ತೀವಿ, ನೀವು ಕಟ್ಟಿ ಹಣ ಅಸಲು ಕಟ್ಟಿ ಅಂತ ಬಂದಿದ್ದಾರೆ. ಅದಕ್ಕೆ ಇಂಥ ಒಂದು ಸುಸಮಯ ಸಿಕ್ಕಕ್ಕಿಲ್ಲ. ಈಗ ಮುಂದೇನೂ ಅಷ್ಟೇ ನಿಮ್ಮಂಥ ಹುಡುಗರಿಗೆಲ್ಲ ನಾನು ಹೇಳೋದಿಷ್ಟೇ, ಯಾರೇ ಆಗಲಿ ಅದನ್ನು ಬಂದು ಊರಿಗೆ ಒಬ್ಬೊಬ್ಬರು ಈ ಸರ್ತಿ ನೀನಾದರೆ ಬರೋ ಮುಂದಿನ ಸರ್ತಿಗೆ ಒಂದು 5 ದಿವಸ ಮತ್ತೊಬ್ಬ ಒಂದು ಊರಿಗೆ. ಈಗ ಒಟ್ಟು ಸೀಟ್ ಇರೋದೇ 13-14. ಆ 14 ಸೀಟ್ನಲ್ಲಿ 2-3 DR, AR ಇವರಿಗೆಲ್ಲ ಸಿಗ್ತದೆ. ನಿನ್ನ ಉಳಿದ ಸೀಟ್ಗಳಿಗೆ 12-11 ಬರುತ್ತೆ. ಆ ಸೀಟನ್ನು ನಾವು 18 ಊರಿಗೆ ಹಂಚೋಕ್ಕಾಗಲ್ಲ. ಆದರೆ ನಾವು ಬಿಟ್ಕೊಡ್ಬೇಕು, ಕೂರಿಸ್ಬೇಕು ಅವ್ರನ್ನ. ನಮ್ಗೆ ಆ ಕಾಲದಲ್ಲೂ ಹುಮ್ಮಸ್ಸಿರೋದು ಎಲ್ರಿಗೂ. ನಾವು ಯಾರಿಗೆ ಹೇಳ್ತೀವೋ ಅವರು ಒಪ್ಕೊಳ್ಳೋರು, ಸಹಕಾರ ಕೊಡೋರು. ಹಣಕಾಸು ಮಾತ್ರ ಅವರು 5 ರೂಪಾಯಿ, 2 ರೂಪಾಯಿ, 10 ರೂಪಾಯಿ, 100 ರೂಪಾಯಿ ನೋಟೇ ದೊಡ್ಡದು ನಮಗೆ. ಈ ಕಾಲದಲ್ಲಿ 25,000 ಸಣ್ಣದು ಅಲ್ಲ. ನಾನು PLD ಬ್ಯಾಂಕಲ್ಲಿ 39 ವರ್ಷ ಸರ್ವಿಸ್ ಮಾಡಿದ್ದೆ. ಆ ಕಾಲದಲ್ಲಿ ಎಲ್ಲ ಸಾಲ ಮಾಡಿಸಿ ಮನೆಗೆಲ್ಲ ಮಾಡಿಸ್ಕೊಟ್ಟದ್ದು. ರಾತ್ರಿ 12 ಗಂಟೆಗೆ ಹೋದ್ರು ನೀವು ಯಾಕೆ ಬಂದಿರಿ, ನಾವಿದ್ದೀವಿ ಓಟ್ ಕೊಡೋದಕ್ಕೆ ಅಂತ ಅಷ್ಟು ಖುಷಿಯಿಂದ ಇವತ್ತು ಮಾತಾಡ್ತಾರೆ. ಈಗ ನೋಡಿ, ನಾನು ಇದಕ್ಕೆ ಹಾಸನಕ್ಕೆ ಹೋಗಿ 43 ವರ್ಷ ಆಯಿತು. 43 ವರ್ಷದಿಂದನೂ ನಾನು ಡೈರೆಕ್ಟ್ರು. 4 ದಫಾ ಅಧ್ಯಕ್ಷ ಆಗಿದ್ದೀನಿ, ಡೈರೆಕ್ಟ್ರಾಗಿ ಇವತ್ತು ಇದ್ದೀನಿ. ಇನ್ನೂ 1 ವರ್ಷ ಟೈಮ್ ಇದೆ ನನಗೆ. 44 ವರ್ಷ ಸರ್ವೀಸ್ ಮಾಡಿದ್ದೀನಿ. ನನ್ನ ಸರ್ವೀಸಿಗೆ ಈಗ ಮೊನ್ನೆ ಸೋತ್ಬಿಟ್ಟು ಸರ್ಕಾರನೇ ನನಗೆ ಒಂದು ಪ್ರಶಸ್ತಿ ಇರಲಪ್ಪ ಅಂತ ಕೊಟ್ಟಿದ್ದಾರೆ. ಈ ಸಂದರ್ಭ ಸಿಕ್ಕಿರೋದು ನನಗೆ ಭಾರಿ ಒಂದು ಸಂತೋಷ ಆಯಿತು. ಯಾಕಂದರೆ ಈಗ ನಾನು ಎಲ್ರಿಗೂ ಮುಂದಿರೋ ಹುಡುಗರಿಗೆಲ್ಲ ಹೇಳಿ, ನೀವು ಆಗಿ ನಾಳೆ ನಾನು ಒಬ್ಬಗೆ ನಂಗೊಂದು ಸಹಕಾರ ರತ್ನ ಸಿಕ್ಕಿದರೆ ಸಾಲದು, ನಾನು ತಿದ್ದುಪಡಿ ಮಾಡಬೇಕು. ಈಗ ಸಹಕಾರ ರತ್ನ ಸಿಕ್ಕಿರೋ ಶಿವಣ್ಣ, ಹೌದು ಹಳಸೆ ಶಿವಣ್ಣ. ಆಮೇಲೆ ನಿಮಗೆ ಹೇಳಿದ್ನಿ, ನಮ್ಮ ಇವರು ಇದ್ದಾರೆ ಮೋಟಮ್ಮ, ಹೌದು 2 ಆಯಿತಾ. ನಮ್ಮ ಇವರು ST ರಾಜಮ್ಮ ಇದ್ದಾರೆ, ಅವ್ರಿಗೂ ಒಂದು ಸಹಕಾರ ರತ್ನ ಸಿಕ್ಕಿದೆ. ನಾನು 4ನೇನು ಸಹಕಾರ ರತ್ನದಲ್ಲಿ. ನನ್ನ ಉದ್ದೇಶ ಏನಿದೆ ಅಂದರೆ ಇನ್ನೂ ಅದನ್ನು ಬದಲಾವಣೆ ಮಾಡಿ ಮುಂದಿನ ನಮ್ಮದು ಇದು ಬರುತ್ತಲ್ಲ ಅಕ್ಟೋಬರ್ನಲ್ಲಿ ಇದು ಸಹಕಾರದ ಇದರದ್ದು, ಆ ಕಾಲದಲ್ಲಿ ಒಂದು 10 ಸೀಟು ಪ್ರತಿಯೊಬ್ಬ SCಗೂ ಸಿಕ್ಕಬೇಕು, STಗೂ ಸಿಕ್ಕಬೇಕು, ಹಿಂದುಳಿದ ವರ್ಗದವ್ರಿಗೆ ಸಿಕ್ಕಬೇಕು, ಮಹಿಳೆಯರಿಗೆ ಸಿಕ್ಕಬೇಕು, ಮತ್ತು ಜನರಲ್ಲಿಗೂ ಸಿಕ್ಕಬೇಕು. ಪರ್ಸೆಂಟೇಜಿನ ಮೇಲೆ ಮತ್ತು ಉಳಿದ ಸೀಟ್ ಆರಿಸೋದು. ಒಂದೊಂದು ಸೀಟ್ ಖಾಯಮು, 1 ವರ್ಷ ಒಬ್ಬೊಬ್ಬರಿಗೆ. ಪ್ರತಿ ವರ್ಷ ಇರೋದ್ರಿಂದ 5 ಜನಕ್ಕೆ 5 ವರ್ಷಕ್ಕೆ ಅವಕಾಶ ಕೊಟ್ಟಂಗೆ ಆಗ್ತದೆ.
ಒಳ್ಳೆಯವರು ನೋಡಿ ಯಾರೋ ಸರ್ವಿಸ್ ಮಾಡೋರು ಇದ್ದವರು ನಮ್ಮದೇ ಒಂದು ಸರ್ವಿಸ್ ಅಲ್ಲ, ಈ ಸೊಸೈಟಿಲೇ ಅಲ್ಲ ನೋಡಿ. ಹಾವು ಹಿಡಿಯೋರು ಏನೋ ಒಂದು ಸರ್ವಿಸ್ ಮಾಡ್ತಾನೆ, ಮತ್ತು ಆನೆ ಹಿಡಿಯೋರು ಏನೋ ಒಂದು ಸರ್ವಿಸ್ ಮಾಡಿ ಅವ್ರಿಗೆಲ್ಲ ಅಂಥವ್ರನ್ನೆಲ್ಲ ತಂದು ಒಂದೊಂದು ಸೀಟ್ ಕೊಡಿಸಿ ನಾವು ಮಾಡೋ ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ ಅಣ್ಣ. ಇಷ್ಟೇ, ಇನ್ನೇನೂ ಇಲ್ಲ. ಮುಂದೆ ನೀವು ಆಗಿ ಅನ್ನೋದು ಹೊರತು ನನ್ನ ಜೊತೆ ನೀವು ಬನ್ನಿ. ಮುಂದೆ ಹಿಂದೆನೂ ಎಲ್ಲರಿಗೂ ಕೊಟ್ಟಿನಿ ಜಾಗ, ಮುಂದೇನೂ ಅದೇ ಥರ ನೀವು ಮಾಡ್ಕೊಂಡು ಹೋಗಿ, ಜಾಗ ಸಿಗ್ತದೆ. ಸಹಕಾರ ಸಂಸ್ಥೆಯಲ್ಲಿ ಒಳ್ಳೆಯದಾಗ್ತೀವಿ ನಾವು. ಯಾರ ಮನೆಗೆ ಹೋಗ್ಬೇಕಾಗಿಲ್ಲ, ಯಾರ ಹತ್ರ ಸಾಲ ಕೇಳಬೇಕಾಗಿಲ್ಲ. 3 ಲಕ್ಷ ರೂಪಾಯಿ ಇದ್ದದ್ದು 5 ಮಾಡ್ಯಾರೆ, 5 ಇದ್ದದಕ್ಕೆಲ್ಲ ಬಡ್ಡಿ ಕಟ್ಟಿದರೆ ಫುಲ್ ಬಡ್ಡಿ ಅವರು ಸರ್ಕಾರ ನಮಗೆ ಕೊಡ್ತದೆ ಅಂತ ಹೇಳಿ ಇದು ಮಾಡಿದ್ದಾರೆ. ಸಹಕಾರ ಸಂಘದ ಅಧ್ಯಕ್ಷ ಚನ್ನಕೇಶ್ ಗೌಡ ಮಾತನಾಡಿ, ನೂತನ ಕಟ್ಟಡ ಕಟ್ಟೋದಕ್ಕೆ ಹಲವರು ದೇಣಿಗೆ ನೀಡಿದ್ದಾರೆ. ಇದರಿಂದ ಇಂತಹ ಅಚ್ಚುಕಟ್ಟಿನ ಕಟ್ಟಡ ಕಟ್ಟೋದಕ್ಕೆ ಸಾಧ್ಯವಾಯಿತು ಎಂದರು. ನಾನು ಈ ಬ್ಯಾಂಕಿನ ಅಧ್ಯಕ್ಷನಾಗಿ ಸುಮಾರು 45 ವರ್ಷ ಕೆಲಸ ಮಾಡೀನಿ. ಇದಕ್ಕೆ ಇದು 2ನೇ ಬಿಲ್ಡಿಂಗು. ಈಗ ಇವತ್ತು ಓಪನ್ ಮಾಡಿದೆ. ಇದಕ್ಕೆ ನಮ್ಮ ಸಂಘದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳೆಲ್ಲ ಸೇರಿ ಭಾರಿ ಶ್ರಮಪಟ್ಟು ಈ ಬಿಲ್ಡಿಂಗನ್ನು ಮುಕ್ತಾಯ ಮಾಡಿದ್ವಿ. ಇದಕ್ಕೆ ಸಾರ್ವಜನಿಕರು ಭಾರಿ ಹಣವನ್ನು ಕೊಟ್ಟು ಸಹಕರಿಸ್ತಾರೆ. ಆಮೇಲೆ ಇದಕ್ಕೆ ಹಳಸೆ ಶಿವಣ್ಣ, ಬೆಳ್ಳಿ ಪ್ರಕಾಶು, ನೈನಾ ಮೋಟಮ್ಮರು ಅವರೆಲ್ಲ ಸಹಕಾರ ಕೊಟ್ಟು ಹಣನೂ ಕೊಟ್ಟು ಸಹಕರಿಸ್ತಾರೆ. ಇದಕ್ಕೆ ನಿಮ್ಮ ಟಿ ವಿಯಿಂದ ನಮಗೆ ಭಾರಿ ಒಂದು ಪಬ್ಲಿಕ್ಕು ಇವತ್ತು ಟಿ ವಿ, ಇಂಪ್ಯಾಕ್ಟ್ ಟಿ ವಿ ಇವತ್ತು ನಮಗೆ ಭಾರಿ ಒಂದು ಸಮಾರಂಭಕ್ಕೆ ಸಹಕಾರ ಕೊಟ್ಟು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೂ ನಮ್ಮ ಪ್ರಚಾರವನ್ನು ಮಾಡಿದೆ. ನಿಮಗೆ ನಮ್ಮ ಸಂಘದಿಂದ ವಂದನೆಗಳು. ನಿಮ್ಮ ಸಹಕಾರ ಬೇಕು. ನಮ್ಮ ಯಾವುದೇ ಫಂಕ್ಷನ್, ದೇವ್ರ ಮನೆ ಆಗಿರ್ಬೋದು, ಸಹಕಾರ ಸಂಘ ಇದಕ್ಕೆ ನಿಮ್ಮ ಸಹಕಾರ ಬೇಕು. ನಿಮಗೆ ಯಾವುದೇ ಇದ್ದರೂ ನಾವು ಬಂದು ನಿಮ್ಮನ್ನು ವಿನಂತಿ ಮಾಡ್ಕೊತೀವಿ. ಇದು ಬಿಲ್ಡಿಂಗಿಗೆ ಎಷ್ಟು ಖರ್ಚಾಗಿದೆ ಸರ್? 1,20,00,000. ಎಲ್ಲರ ಈಗ ಆಲ್ಮೋಸ್ಟ್ ಈಗ ಬ್ಯಾಂಕಿಂದ ಇದು ಮಾಡಿದಿರೋ ಇಲ್ಲೋ? ಬ್ಯಾಂಕಿನಿಂದ ಸಾಲವಾಗಿ 20 ಲಕ್ಷ, ಉಳಿದ ದುಡ್ಡು ನಮ್ಮ ದಾನಿಗಳು, ಆಮೇಲೆ ಬ್ಯಾಂಕಿನ ಷೇರುದಾರ ಡಿವಿಡೆಂಡು, ನಿನ್ನ ಎಲ್ಲ ನೈನಾ ಮೋಟಮ್ಮರ್ದು ಒಂದು 3 ಲಕ್ಷ ಕೊಟ್ಟಾರೆ ಅದು ಕಾಂಪೌಂಡಿಗೆ. ಆಮೇಲೆ ಹಳಸಿ ಶಿವಣ್ಣ ಹೇಳಿ ಬೆಳ್ಳಿ ಪ್ರಕಾಶ್ ಅವರು 3 ಲಕ್ಷನ ಅಪೆಕ್ಸ್ ಬ್ಯಾಂಕ್ ಅಂತ ಕೊಟ್ಟಾರೆ. ನಿನ್ನ ಸಾರ್ವಜನಿಕರೆಲ್ಲ ಸಹಕರಿಸ್ತಾರೆ, ಎಲ್ಲ ಹಣದಲ್ಲಿ ಸಹಕರಿಸಿ ಇಷ್ಟು ಮಟ್ಟಕ್ಕೆ ಬಂದಿದೆ. ಅಲ್ಲ, ಈಗ ಸಂಘದ ಸದಸ್ಯರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮತ್ತು ಮುಂದಿನ ಇಲ್ಲಿ ಯಾವ ರೀತಿ ವಹಿವಾಟು ಮಾಡಬೇಕು? ಸಂಘನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು, ಬೆಳೆಸಬೇಕು. ಇದನ್ನು ಸಾವಿರಾರು ಕೋಟಿ ವ್ಯವಹಾರಕ್ಕೆ ತಲುಪಿಸ್ಬೇಕು ಅನ್ನೋದು ನಮ್ಮ ಸಂಘದ ಮೆಂಬರ್ಗಳು, ಅಧ್ಯಕ್ಷರು, ಉಪಾಧ್ಯಕ್ಷರ ಗುರಿ. ಸದ್ಬಳಕೆ ಮಾಡ್ಕೋಬೇಕೆಲ್ಲ ಸದಸ್ಯರು ಅಂತೀರಾ? ಇಲ್ಲ, ಇದಕ್ಕೆ ಏನಾದರೂ ಯಾವುದೇ ದುರುಪಯೋಗ ಇಲ್ದಂಗೆ ಇದನ್ನು ಭಾರಿ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ನಮ್ಮ ಸಂಘದ ಎಲ್ಲರ ಮನೋಭಾವನೆ. ಅದೇ ಇದನ್ನು ಎಲ್ಲ ಉತ್ತಮ ರೀತಿಯಲ್ಲಿ ಬಳಕೆ
ನಾನು ಏನು ಮಾಡಿದ್ರೆ ಯಶಸ್ಸು ಸಿಗುತ್ತೆ, ನಾನು ಯಾವಾಗ ಮನೆ ಕಟ್ತೀನಿ, ನನ್ನ ಮದುವೆ ಯಾವಾಗ ಆಗ್ಬೋದು, ನನ್ನ ಮಕ್ಕಳ ಫ್ಯೂಚರ್ ಹೇಗಿರ್ಬೋದು, ನನ್ನ ಬಾಸ್ ಅಥವಾ ಲೈಫ್ ಪಾರ್ಟ್ನರ್ ನನ್ನ ಬಗ್ಗೆ ಏನು ಅಂದ್ಕೊತಿರ್ಬೋದು. ಈ ರೀತಿ ಪ್ರಶ್ನೆಗಳು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕಾಡ್ತಾ ಇರುತ್ತೆ. ನಿಮ್ಮ ಜೀವನದಲ್ಲಿರುವಂತಹ ತೊಂದರೆ, ತಕರಾರು, ಅಡಚಣೆಗಳಿಗೆ ಟ್ಯಾರೋ ರೀಡಿಂಗ್ ಒಂದು ಸುಲಭ ಸೂತ್ರ. ಟ್ಯಾರೋ ಕಾರ್ಡ್ಸ್ ಮುಖಾಂತರ ಈ ಕಾರಣಗಳನ್ನ ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿ ಜೀವನಕ್ಕೆ ಸರಿಯಾದ ಮಾರ್ಗದರ್ಶನನ ಪಡ್ಕೊಬೋದು. ಟ್ಯಾರೋ ರೀಡಿಂಗ್ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಷನ್ನ ಕೊಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.